ನಮಸ್ಕಾರ. 43ನೇ ಲೀಲಾಜಾಲನ್ಯಾಸ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕಾರಣಾಂತರಗಳಿಂದ ನಿನ್ನೆ ದಿನ ಭಾನುವಾರ ದಿವಸ ಇದನ್ನ ಮಾಡಲಿಕ್ಕಾಗಲಿಲ್ಲ. 2 ವಾರಗಳಿಂದ ಹೀಗೆ ಆಯಿತು. ಇವತ್ತು ಸರ್ ಅವರು ನೆನಪು ಕುರಿತಾಗಿ ಮಾತಾಡಲಿಕ್ಕಿದ್ದಾರೆ. ಅದನ್ನು ಭಾಗ 1 ಅಂತ ಹೇಳಿದ್ದಾರೆ, ಸೂಚನೆ ಇದೆ. ಹಾಗಾಗಿ ಇದು ಇನ್ನೊಂದು ಭಾಗಕ್ಕೂ ಕೂಡ ತೆಗೆದುಕೊಂಡು ಹೋಗ್ಬೋದು ಅಂತ ಅನಿಸುತ್ತೆ. ನೆನಪು ಮೂಡುವ ಬಗೆ ಹಾಗೆ ನೆನಪು ಮರವು ಆ ಕುರಿತು ಸಾಕಷ್ಟು ವಿಚಾರಗಳನ್ನು ಈಗಾಗಲೇ ಹಂಚಿಕೊಂಡಿದ್ದಾರೆ. ಅದರ ಕುರಿತು ವಿವರಿಸಲಿಕ್ಕಿದ್ದಾರೆ ಸರ್ ಅವರು. ಜೊತೆಗೆ ಮುಂದಿನ ವಿಷಯಗಳನ್ನು ಕೂಡ ತಾವು ಸೂಚಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈಗ ವಿಚಾರ ತಂಡದಲ್ಲಿ ಈಗಾಗಲೇ ಸರ್ ಅವರು ನಾವು ಆಯ್ಕೆ ಮಾಡಿದಂಥ ವಿಷಯಗಳನ್ನು ಆದ್ಯತೆ ಮೇರೆಗೆ ತೆಗೆದುಕೊಂಡು ಉಪನ್ಯಾಸನ ನಡೆಸ್ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಆಸಕ್ತಿಯ ವಿಷಯಗಳು ಅಥವಾ ನಮಗಿರುವ ಅನುಮಾನಗಳ ಕುರಿತು ಅದನ್ನು ವಿಷಯದಲ್ಲಿ ಹಂಚಿಕೊಂಡ್ರೆ ಅದರ ಕುರಿತಾಗಿ ಅವರು ಉಪನ್ಯಾಸಕ್ಕೆ ಅದನ್ನ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಹಾಗಾಗಿ ವಿಷಯವನ್ನು ಸೂಚಿಸಿ ಅಂತೇಳಿ ವಿನಂತಿಸ್ತಾ ಮತ್ತೊಮ್ಮೆ ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಸರ್ ಅವರು ಉಪನ್ಯಾಸ ಪ್ರಾರಂಭಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಎಲ್ಲ ಆತ್ಮೀಯರಿಗೂ ಗೌರವಪೂರ್ವಕ ನಮಸ್ಕಾರ. ವಾಸ್ತವವಾಗಿ ಈ ಉಪನ್ಯಾಸ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಪೋಷಕರು ಕೇಳಬೇಕಾದಂತಹ ಉಪನ್ಯಾಸದ ವಿಷಯ. ಈ ವಿಷಯವನ್ನು ಕೊಟ್ಟ ಉಮೇಶ್ ಶರಣಾರ್ಥಿ ಅವರಿಗೆ ನನ್ನ ಶರಣಾರ್ಥಿಯನ್ನು ಸೂಚಿಸಿ ಈಗ ನಾನು ಈ ವಿಷಯಕ್ಕೆ ನೇರವಾಗಿ ಬರ್ತೇನೆ. ಪರಲ್ ಬಕ್ ಅಂತ ಒಬ್ಬ ಕಾದಂಬರಿಕಾರ್ತಿ ಇದ್ದಾರೆ. ಆಕೆಗೆ ನೊಬೆಲ್ ಪ್ರೈಸ್ ಬಂದಿದೆ. ಆಕೆಯ ನೊಬೆಲ್ ಪ್ರೈಸ್ ಬಂದಿರೋ ಕೃತಿ ಬುಡರ್ಸ್ ಅಂತ. ಆದ್ರೆ ಆಕೆ ಅನೇಕ ಕಾದಂಬರಿಗಳು ಬರೆದಿದ್ದಾರೆ. ಅವರಿಗೆ ನೊಬೆಲ್ ಪ್ರೈಸ್ ಬಂದಿದ್ದ ಫಲವಾಗಿಯೋ ಏನೋ ಅವರ ಉಳಿದ ಕಾದಂಬರಿಗಳನ್ನು ಓದುವ ಯೋಗ ನನಗೆ ದೊರಕಿತು. ಈಗ ಆ ಕಾದಂಬರಿಯ ವಿಷಯ ಯಾಕೆ ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ಅದು ಆಕೆ ಬರೆದಿರೋ ಒಂದು ಕಾದಂಬರಿಯಲ್ಲಿ ನೆನಪಿನ ಬಗ್ಗೆ ವಿಶೇಷವಾದಂತಹ ಗಮನ ಸೆಳೆಯುವಂತಹ ಸಂಗತಿಗಳನ್ನ ಆಕೆ ಹೇಳ್ತಾ ಹೋಗ್ತಾರೆ. ಆ ಕಾದಂಬರಿ ಹೆಸರು ಫೈಟಿಂಗ್ ಏಂಜಲ್ ಅಂತ. ಅಲ್ಲೇನಾಗತ್ತೆ, ಆ ಕಥೆಯ ನಿರೂಪಕಿ ಇದ್ದಾರಲ್ಲ, ಆಕೆಯ ತಂದೆ ತಾಯಿ ಅಮೆರಿಕೆಯಿಂದ ಚೈನಾ ದೇಶಕ್ಕೆ ಹೋಗ್ತಾರೆ. ಚೈನಾ ದೇಶಕ್ಕೆ ಹೋಗಿ ಅಲ್ಲಿಯ ಜನಜೀವನ ಸುಧಾರಿಸಿ ಆಮೇಲೆ ಇವರು ಪಾದ್ರಿಗಳು ಕ್ರಿಶ್ಚಿಯನ್ ಧರ್ಮವನ್ನ ಹರಡುವ ಸಲುವಾಗಿ ಹೋಗ್ತಾರೆ. ಗಂಡ ಹೆಂಡತಿ ಇಬ್ರು ಹೋಗ್ತಾರೆ. ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ. ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಜನಗಳನ್ನ ಅರ್ಥ ಮಾಡ್ಕೋತಾರೆ. ಅದೆಲ್ಲ ಕಾದಂಬರಿ ಇದೆ. ಆ ಕಾದಂಬರಿಯನ್ನು ಬರೆಯುವಾಗ ಪ್ರಾರಂಭ ಮಾಡುವಾಗ ಏನ್ ಮಾಡ್ತಾಳಕ್ಕೆ, ಅಮೆರಿಕೆಯಿಂದ ಚೈನಾಗೆ ಹೋಗ್ತಾರಲ್ಲ ಹಡಗಿನಲ್ಲಿ, ಇವಾಗ ನಾವು ವಿಮಾನ ಇರ್ಲಿಲ್ಲ, ಹಡಗಿನಲ್ಲಿ ಹೋದಾಗ ನಿಮ್ಮ ಅನುಭವ ಏನು ಅಂತ ಒಂದು ಪ್ರಶ್ನೆ ಹಾಕ್ತಾರೆ. ಆ ಪ್ರಶ್ನೆಗೆ ಅವರ ಅಪ್ಪ ಒಂದಷ್ಟು ವಿವರಣೆಗಳು ಕೊಡ್ತಾರೆ. ನಾವು ಹೋದಾಗ ಹೀಗಾಯ್ತು ಹೀಗಾಯ್ತು ಅಂತ. ಅದೇ ಘಟನೆ ಅದೇ ಹಡಗಲ್ಲೇ ಹೋದ ವಿಷಯನೇ ಅಮ್ಮನ ಪ್ರಶ್ನೆ ಹಾಕ್ತಾರೆ. ಯಾಕೆ ಕಾದಂಬರಿ ಬರಿಬೇಕಲ್ಲ, ಮಾಹಿತಿ ಬೇಕಲ್ಲ. ಆದ್ರೆ ಆ ತಾಯಿಯ ಕೊಡುವ ವಿವರಣೆಗಳು ತಂದೆ ಕೊಡುವ ವಿವರಣೆಗಳಿಗಿಂತ ಭಿನ್ನವಾದ ಒಂದೆರಡು ಸಾಮಾನ್ಯ ಅಂಶಗಳು ಇರುತ್ತೆ ಅಂತ ಇಟ್ಕೊಳ್ಳೋಣ. ಹಾಗಾಗಿ ಇಲ್ಲಿ ಆ ಕಾದಂಬರಿಯನ್ನು ಓದಿದಾಗ ನನಗೆ ಮೊದಲನೇ ಬಾರಿಗೆ ಘಟನೆಯಿಂದಾಗಿ ನಾವು ನೆನ್ಪಿಟ್ಕೋತೀವಿ ಅನ್ನೋದು ಸರಿಯಲ್ಲ. ವಾಸ್ತವವಾಗಿ ನಾವು ನಮ್ಮ ವೈಯಕ್ತಿಕತೆಯಿಂದಾಗಿ ನಾವು ಒಂದೇ ಘಟನೆನ ಬೇರೆ ಬೇರೆ ತರ ನೆನ್ಪಿಟ್ಕೋತೀವಿ ಅಂತ ಮೊದಲ ಬಾರಿಗೆ ಹೊಳೆದದ್ದು ನನಗೆ ಆಕೆಯ ಕಾದಂಬರಿಯಲ್ಲಿ. ಹೀಗಾಗಿ ಈ ನೆನಪಿನಲ್ಲಿ ವೈಯಕ್ತಿಕತೆ ಹೇಗ್ ಬರುತ್ತೆ? ಎಲ್ಲರೂ ಅದೇ ಪ್ರಪಂಚ ನೋಡ್ತಿದೀವಿ, ಎಲ್ಲರೂ ಒಂದೇ ಸಿನಿಮಾ ನೋಡ್ತೀವಿ. ಆ ಸಿನಿಮಾದಲ್ಲಿ ಯಾವ್ದೋ ನನ್ಗೊಂದು ದೃಶ್ಯ ನೆನಪಿರುತ್ತೆ, ನಿಮ್ಗೊಂದು ದೃಶ್ಯ ನೆನಪಿರುತ್ತೆ. ಹೀಗಾಗಿ ನೆನಪು ಅನ್ನೋದು ವೈಯಕ್ತಿಕವೂ ಹೌದು, ಸಾರ್ವತ್ರಿಕವೂ ಹೌದು. ಹೇಗಿದು ಅನ್ನುವಂಥದ್ದು ನಿಗೂಢತೆ ನನಗೆ ಆ ಕಾದಂಬರಿ ಓದಿದಾಗ ಹೊಳೆದದ್ದು. ಅದಕ್ಕೆ ಅದನ್ನ ಪ್ರಸ್ತಾಪ ಮಾಡಿದೆ ಅಷ್ಟೇ. ಇರ್ಲಿ ಬಿಡಿ. ಈಗ ಸಾಮಾನ್ಯವಾಗಿ ನಮ್ಮ ನಿಮ್ಮ ನೆನಪುಗಳನ್ನ ಕುರಿತು ಸ್ವಲ್ಪ ಉದಾಹರಣೆಗಳೊಂದಿಗೆ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಯಾಕೆಂದ್ರೆ ಮುಂದಿನ ಭಾಗದಲ್ಲಿ ಸುಪ್ತ ಚೇತನ ಅದಕ್ಕೂ ಮತ್ತೆ ನನ್ನ ಸ್ವಭಾವ ಎಲ್ಲವೂ ಹೇಗೆ ನೆನಪು ನಿರ್ಧಾರ ಮಾಡುತ್ತೆ ಅನ್ನೋದನ್ನ ಹೋಗೋಣ. ಈ ಮೊದಲು ಪ್ರಾರಂಭದಲ್ಲಿ ಒಂದು ಹಿನ್ನೆಲೆ ಬೇಕಲ್ಲ.
ಅದನ್ನ ಯಾವುದನ್ನೇ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಹಿನ್ನೆಲೆ ಬೇಕಲ್ಲ, ಹಿನ್ನೆಲೆ ಬಗ್ಗೆ ನಾನು ನಿಮ್ಮೊಂದಿಗೆ ಹಂಚ್ಕೋತೀನಿ. ನೀವೆಲ್ಲ ಚಿತ್ರಗೀತೆ ಕೇಳಿರ್ಬೋದು, ಸಿನಿಮಾನು ನೋಡಿರ್ಬೋದು, ನಾಗರಹಾವು ಅಂತ ಸಿನಿಮಾದ. ಅದರಲ್ಲೊಂದು ಹಾಡಿದೆ, ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ ಅಂತ ಹಾಡು ಹೇಳುತ್ತೆ. ನಾನು ಹಾಡು ಕೇಳಿದಾಗ್ಲೇ ಇದ್ಯಾಕೋ ಇದೊಂಥರ ವಿಚಿತ್ರವಾಗಿದೆಯಲ್ಲ ಅಂತ ಅನ್ನಿಸ್ತು. ಇಲ್ಲಿ ಆಮೇಲೆ ನೀವು ಕೇಳಿರ್ತೀರ, ಆದ್ರೆ ಈ ನನ್ನ ವಿಶ್ಲೇಷಣೆಗಿಂತ ಭಿನ್ನವಾಗಿ ನೀವು ವಿಶ್ಲೇಷಣೆ ಮಾಡ್ಕೊಂಡಿರ್ಬೋದು, ಅಥವಾ ನನ್ನ ಸಾಮಾನ್ಯ ಅಂಶ ಇದ್ರೆ ದಯಮಾಡಿ ಸಹಿಸಿಕೊಳ್ಳಿ. ಏನಪ್ಪಾ ಅದ್ರಲ್ಲಿ ವಿಶೇಷ ಅಂದ್ರೆ, ದ್ವೇಷ ಇದೆಯಲ್ಲ ಅದು, ರೋಷ ಇದೆಯಲ್ಲ, ಕಾಲಕ್ರಮೇಣ ದ್ವೇಷ ಆಗುತ್ತೆ. ದ್ವೇಷ ಇರೋದು ಸೇಡಾಗುತ್ತೆ. ಇದು ತುಂಬಾ ವಿಚಿತ್ರವಾದಂತ ಸಂಗತಿ. ನಾವು ಮೊದಲು ಕೋಪಿಸ್ಕೊತೀವಿ, ಆ ಕೋಪ ದಾಖಲೆ ಆಗಿ ಕಾಲ ಕಳೀತಾ ಇದ್ರೆ ಏನು ಮಾಡಕ್ಕಾಗದೇ ಇರೋ ಅಸಹಾಯಕತೆ ನಮ್ಮನ್ನ ಗುದ್ದಿ 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 ಅದನ್ನು ಉಪಾಯವಾಗಿ ದ್ವೇಷ ಮಾಡ್ಬಿಡ್ತೀವಿ. ದ್ವೇಷ ಇದ್ದದ್ದು ದ್ವೇಷ ಸುಮ್ಮನೆ ಇರೋಕ್ ಬಿಡೋದಿಲ್ಲ. ಏನಾಗುತ್ತೆ, ಮತ್ತೆ ಅದು ನಮ್ಮನ್ನ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಒತ್ತಡ ಹಾಕುತ್ತೆ. ಅದಕ್ಕೇನೆ ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರು ಹೇಳ್ತಾರೆ, ತೃಪ್ತಿ ಎರಿಯದ ವಾಂಛೆ ಜೀರ್ಣಿಸದ ಭುಕ್ತಿಯೋದು. ತೃಪ್ತಿ ಇಲ್ದಲೇ ನಾ ಪ್ರಪಂಚ ನೋಡ್ಬಿಟ್ರೆ ಅದು ಜೀರ್ಣಿಸದೇ ಇರೋ ಆಹಾರ ಇದ್ದ ಹಾಗೆ. ಗುಪ್ತದಲ್ಲಿ ಕೊಳೆಯುತ್ತ ವಿಷ ಬೀಜವಾಗಿ ಪ್ರಾಪ್ತಿಗೊಳಿಸುವುದು ಜೀವಕ್ಕೆ ಉನ್ಮಾದ ತಾಪಗಳ ಸುಪ್ತಬಹುದೆಂದಿಚ್ಛೆ ಮಂಕುತಿಮ್ಮ. ನಾನು ಈಗ ಇಚ್ಛೆ ಇದೆಯಲ್ಲ ಅದು ಸುಪ್ತವಾಗೋದಿಲ್ಲ. ನಮ್ಗೇನ ನಾನು ಅನ್ಕೊಂಡಿದ್ದೆ ಹೀಗೆ ನಡ್ಕೋತಾರೆ ಅಂತ, ಹಂಗೆ ನಡ್ಕೋದ್ರೆ ನಂಗೆ ಅದಾಗ್ಲೇ ಮನಸ್ಸಿನಲ್ಲಿ ಇಚ್ಛಿಸ್ತಾನೆ ಇರುತ್ತೆ. ನಿಧಾನವಾಗಿ ಅದು ದ್ವೇಷ ಸೇಡು ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದ್ದು. ಆದ್ದರಿಂದ ನಾವು ಯಾವ ರೀತಿಯಿಂದ ಅತೃಪ್ತರೋ ಆ ರೀತಿಯಿಂದ ನಮಗೆ ನೆನಪು ಉಳಿಯುತ್ತೆ ಅನ್ನೋದು ಮೂಲಭೂತವಾದ ಸಂಗತಿ. ನಾವು ಸಂತೃಪ್ತರಾಗಿ ಇರ್ತೀವಿ. ಪ್ರಪಂಚ ನೋಡಿದಾಗ ಒಂದು ನಿರೀಕ್ಷೆ ಇಟ್ಕೋತೀವಿ, ಅವ್ರು ಹೀಗ್ ಮಾತಾಡ್ಬೋದು, ಅವ್ರು ನನ್ಗೆ ಇಷ್ಟು ಗೌರವ ತೋರಿಸ್ಬೋದು ಅಂತ. ಅದಕ್ಕಿಂತ ಜಾಸ್ತಿ ಗೌರವ ತೋರಿಸಿದ್ರು ಅಂತ ಇಟ್ಕೊಳ್ಳೋಣ. ಆಗ ಏನಾಗುತ್ತೆ, ಅದು ಪ್ರೀತಿಯ ನೆನಪಾಗಿ ಉಳ್ಕೊಳ್ಳುತ್ತೆ, ಸವಿ ನೆನಪಾಗುತ್ತೆ. ನಾನು ಅನ್ಕೊಂಡಿದ್ದಕ್ಕಿಂತ ವಿಭಿನ್ನವಾಗಿ ಅವ್ರು ಕೆಟ್ಟದಾಗ ನಡ್ಕೊಂಡ್ರು ಅಂತ ಇಟ್ಕೊಳ್ಳೋಣ, ಆಗ ಅದು ದ್ವೇಷವಾಗುತ್ತೆ. ನಾನು ಅನ್ಕೊಂಡ ಹಾಗೆ ನಡ್ಕೊಂಡ್ರು ಅಂತ ಇಟ್ಕೊಳ್ಳೋಣ, ಅವಾಗ ನೆನಪಲ್ಲಿ ಉಳಿಯೋದೇ ಇಲ್ಲ. ಹಾಗೆ ನೆನಪು ಉಳಿದಿದ್ರೆ ನಮಗೆ ಪ್ರಕೃತಿ ನಾವು ಏನೋ ಕೇಳಿದರೆ ಎಷ್ಟೊಂದು ಸೌಕರ್ಯ ಒದಗಿಸ್ಕೊಟ್ಟಿದೆ, ಸಮಾಜ ನಮ್ಗೆ ಎಷ್ಟೊಂದು ಸೌಕರ್ಯ ಒದಗಿಸ್ಕೊಟ್ಟಿದೆ. ಅದು ಯಾವುದ್ರ ನೆನಪು ನಮ್ಗಿಲ್ಲ, ಅದು ಯಾವುದ್ರ ಬಗ್ಗೆನೂ ಕೃತಜ್ಞತೆಯೂ ಇಲ್ಲ. ಹಿಂದೇನಾದ್ರು ಬೆಳ್ದಿಂಗ್ಳು ನೋಡ್ಬಿಟ್ಟು ದೇವ್ರು ಕೊಟ್ಟ ಹಾಗೆ ಹಾಲ್ ಚೆಲ್ದಾಗ ಬೆಳ್ದಿಂಗ್ಳಿದೆ ಅಂತ ಹೇಳಿ ಸಂತೋಷ ಪಡೋರು. ಈಗ ನಾವು ನೇಚರ್ ಕಡೆನೂ ನೋಡ್ತಾ ಇದ್ದೀವಿ. ಆದ್ದರಿಂದ ಇಲ್ಲಿ ನೆನಪನ್ನ ನಿರ್ಧರಿಸುವುದು ನಮ್ಮ ನಿರೀಕ್ಷೆ, ನಿರೀಕ್ಷೆಯನ್ನ ನಿರ್ಧರಿಸೋದು ನಮ್ಮ ಅತೃಪ್ತಿ ಅಥವಾ ಅತೃಪ್ತಿ. ನನ್ಗೆ ಅತೃಪ್ತಿ ಇದೆ, ನಂಗೆ ಯಾರು ಮಾತಾಡ್ಸಲ್ವೇನೋ ಅಂತ ಯಾರು ಮಾತಾಡ್ಸಿದ್ರೆ ಅದಕ್ಕೆ ಸಂತೋಷ ಪಡ್ತೀನಿ. ಹಾಗಾಗಿ ಈ ಅತೃಪ್ತಿಯ ಸುತ್ತಲೇ, ವ್ಯಕ್ತಿಯ ಅತೃಪ್ತಿಯ ಸುತ್ತಲೇ ನೆನಪು ಇರುತ್ತೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಒಬ್ಬೊಬ್ಬ ವ್ಯಕ್ತಿಗೂ ಒಂದೊಂದು ಅತೃಪ್ತಿ ಇರೋದ್ರಿಂದ ಸಹಜವಾಗಿಯೇ ಏನಾಗುತ್ತಪ್ಪ ಅಂತಂದ್ರೆ, ಆ ಅತೃಪ್ತಿ ಬೇರೆ ಇರೋದ್ರಿಂದ ನೆನಪುಗಳು ಬೇರೆ ಆಗುತ್ತೆ ಅನ್ನುವಂಥದ್ದು ಒಂದಂಶ. ಇಲ್ಲಿ ಇದನ್ನು ಗಮನಿಸಿ, ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ ಅಂತಲ್ಲ. ಮನುಷ್ಯ 100 ವರ್ಷ ಬದುಕೋದೇ ಇಲ್ಲ, ಯಾರೋ ಒಂದಿಬ್ರು ಬಿಟ್ರೆ. ಆ ಹಾಡನ್ನ ಅಭಿನಯಿಸಿದ ವಿಷ್ಣುವರ್ಧನ್ ಹೆಚ್ಚು ಕಡಿಮೆ ನನ್ನ ವಯಸ್ಸಿನ ಆತ ಹೋಗಿ ಎಷ್ಟೋ ದಿವಸ ಆಯ್ತು. 100 ವರ್ಷದ ಸೇಡ್ ಎಲ್ಲಿರಕ್ ಸಾಧ್ಯ? ಇರಕ್ ಸಾಧ್ಯವಿಲ್ಲ. ಆದ್ದರಿಂದ ಮನುಷ್ಯನಾದವನು ತನ್ನ ಸೇಡನ್ನ ಉತ್ಪ್ರೇಕ್ಷೆ ಮಾಡ್ಕೋತಾನೆ, ಅಥವಾ ನನಗೆ ತುಂಬಾ ಸೇಡಿದೆ ಅನ್ನೋದು ಹೆಮ್ಮೆ ಪಟ್ಕೋತಾನೆ. ಇದು ಗಮನಿಸಬೇಕಾದಂತ ಸಂಗತಿ. ಇನ್ನು ಹಾವಿನ ವಿಷಯಕ್ಕೆ ಬರೋಣ. ಹಾವಿನ ದ್ವೇಷ 12 ವರ್ಷ ಅಂತಾರಲ್ಲ, ಹಾವು ಎಷ್ಟು ವರ್ಷ ಬದುಕತ್ತೆ ಅಂತ ಹಾಡು ಬರೆದವ್ರಿಗೆ ಗೊತ್ತಿದೆಯೋ ಇಲ್ಲೋ ನನಗ್ ಗೊತ್ತಿಲ್ಲ. ಆದ್ರೆ ವಾಸ್ತವ ಸಂಗತಿ ಏನು ಅಂದ್ರೆ, ಹಾವು 12 ವರ್ಷ ಸೇಡ್ ತೀರಿಸ್ಕೊಳುತ್ತೆ ಅನ್ನೋಂಥದ್ದು ಜನಜನಿತವಾಗಿರುವಂತ ಸಂಗತಿ. ಅದನ್ನ ನಿರ್ಧಾರ ಮಾಡಿದವರು ಯಾರು? ಹಾವನ್ನ ನೋಡದೆ ಕಲ್ಪಿಸಿಕೊಂಡ ಜನ, ಹಾವನ್ನ ಅಧ್ಯಯನ ಮಾಡಿ ಕಲ್ಪಿಸಿಕೊಂಡಿದ್ದಲ್ಲ. ಆದ್ರಿಂದ ಅದಕ್ಕೆ ಯಾರು ವಾರಸದಾರರಿಲ್ಲ. ಅದು ಒಂದು ಜನಜನಿತವಾದ ನಂಬಿಕೆ. ಅದನ್ನ ಯಾರು ಮಾಡಿದ್ರು ಬಿಡಿ, ನಿಧಾನಕ್ಕೆ ಯೋಚನೆ ಮಾಡಿ, ಹಾವಿಗೆ 12 ವರ್ಷ ದ್ವೇಷ ಇರಕ್ ಸಾಧ್ಯವಿವೆ ಅಂತ. ಇರಕ್ ಸಾಧ್ಯವಿಲ್ಲ ಅನ್ನುವಂಥದ್ದು ಸಾಮಾನ್ಯವಾದಂತಹ ಅಧ್ಯಯನದಿಂದಲೇ ಗೊತ್ತಾಗುತ್ತೆ. ಸ್ನೇಕ್ ಶಾಮ್ ಅಂತ ಒಬ್ರಿದ್ದಾರೆ, ಅವರು ಹಾವನ್ನ ತನ್ನ ಮೈ ಮೇಲೆಲ್ಲ ಹಾಕೋತಾರೆ, ಎಲ್ಲ ಮಾಡ್ತಾರೆ.
ಅದನ್ನೇನು ಡಿಸ್ಟರ್ಬ್ ಆಗ್ತದೆ, ಅದಕ್ಕೇನು ಮುಜುಗರ ಆಗದಾಗ ತಾವು ನಡ್ಕೋತಾರೆ. ಅವ್ರು ಹೇಳ್ತಾರೆ ಹಾವಿಗೆ ಸ್ನೇಹ ಪರತೆ ಇದೆ, ಅದು ಸ್ನೇಹವಾಗಿರೋದಕ್ಕೆ ಬಯಸುತ್ತೆ. ಆದರೆ ನೀವು ಅದರ ಚಲನವಲನಕ್ಕೇನಾದರೂ ಭಂಗ ತಂದರೆ ಆಗ ಏನ್ ಮಾಡುತ್ತೆ, ಅದಕ್ಕೂ ಗೊತ್ತಿಲ್ಲದೆ ಇರೋ ಹಾಗೆ ನಮ್ಮಲ್ಲಿ ರಿಫ್ಲೆಕ್ಸ್ ಆಕ್ಷನ್ ಅಂತೀವಲ್ಲ, ಪರಾವರ್ತಿತ ಪ್ರತಿಕ್ರಿಯೆ ಅಂತೀವಲ್ಲ, ಹಾಗದು ಕಚ್ಚುತ್ತೆ. ಅದರಿಂದ ಮೊದಲನೇದಾಗಿ ಹಾವಿಗೆ ಮನುಷ್ಯನ ಮೇಲೆ ಕೋಪವೇ ಇಲ್ಲ, ದ್ವೇಷವೇ ಇಲ್ಲ, ಪ್ರೀತಿಯನ್ನ ನಿರೀಕ್ಷೆ ಇಟ್ಕೊಂಡಿರುತ್ತೆ. ಆ ನಿರೀಕ್ಷೆಗಿನ್ನ ಭಿನ್ನವಾಗಿ ನಾವು ವರ್ತಿಸಿದರೆ, ನಿರೀಕ್ಷೆಗಿನ್ನ ಭಿನ್ನವಾಗಿ ವರ್ತಿಸಿದ್ರೆ ಪರಾವರ್ತಿತ ಪ್ರತಿಕ್ರಿಯೆ ಅಥವಾ ರಿಫ್ಲೆಕ್ಸ್ ಆಕ್ಷನ್ ಆಗಿ ಹಾವು ಕಚ್ಚುತ್ತೆ. ಇದು ವಾಸ್ತವ ಸಂಗತಿ. ಆದ್ದರಿಂದ ನಾವು ಕಾವ್ಯದ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ತರ್ಕವನ್ನೇ ಪ್ರಧಾನವಾಗಿ ತಗಡ ಕಾಯ್ತೀವಿ ಹೊರತು ಅನುಭವ ಸಾಲದು ಅಂತ ಯಾರು ಹೇಳೋದೇ ಇಲ್ಲ. ನಾನೀಗ ಹಾಡು ಬರೆದವನ ಮೇಲೆ ಕೋಪ ಇಲ್ಲ, ಆದ್ರೆ ಅನುಭವ ಇಲ್ಲ, ಆಳಕ್ಕೆ ಅಧ್ಯಯನ ಮಾಡಿಲ್ಲ, ಆಲೋಚನೆ ಮಾಡಿಲ್ಲ ಅನ್ನೋದೇ ನನ್ನ ವ್ಯತೆ ಅಷ್ಟೇ. ಅವ್ರು ಯಾವ ಹಾವು 12 ವರ್ಷ ಸೇಟ್ ತೀರ್ಸ್ಕೊಂಡಿದ್ದು ನೋಡಿದೀರಾ? ಗೊತ್ತಿಲ್ಲ. ಹಾಗಾಗಿ ಹಾವಿಗೆ 12 ವರ್ಷ ದ್ವೇಷ ಇದೆ ಅನ್ನುವಂಥದ್ದೇ ಪ್ರಶ್ನಾರ್ಥಕವಾದದ್ದು. ಆಮೇಲೆ ಪ್ರಾಣಿಗಳನ್ನ ಹಾಗಾದ್ರೆ ಪ್ರಾಣಿಗಳಿಗೆ ನಾವು ಹೊರಗಡೆ ಘಟನೆಗಳು ಅವಕ್ಕೆ ನೆನಪಿರುತ್ತೋ ಇರಲ್ವೋ ಅಂತ ನೀವು ಪ್ರಶ್ನೆ ಹಾಕಿದ್ರೆ ನಂಗೆ ಉತ್ತರ ಹೇಳೋದು ಕಷ್ಟವೇ. ಆದ್ರೆ ಸುಲಭವಾಗಿ ಅರ್ಥ ಮಾಡ್ಕೋಬಹುದು ನಾವೇ. ಪ್ರಾಣಿಗಳನ್ನ ಗಮನಿಸಿ ಅಷ್ಟೇ. ನೀವು ಯಾವ ಪುಸ್ತಕ ಓದ್ಬೇಡಿ, ಸಿದ್ಧಾಂತ ಓದಿ, ಪ್ರಾಣಿಗಳನ್ನೇ ಗಮನಿಸಿ. ನಾಯಿ ಒಂದ್ಸರಿ ಬಿಸ್ಕತ್ ಹಾಕಿದ್ರೆ ಮಾರನೇ ದಿವಸ ಬರುತ್ತದು. ಬಿಸ್ಕತ್ ಕೊಡ್ತೀರಾ ಅಂತ ನಿರೀಕ್ಷೆ ಮಾಡುತ್ತೆ. 2 ದಿವಸ ಕೊಟ್ಟು 3ನೇ ದಿವಸದ ಅಭ್ಯಾಸ ಮಾಡ್ಕೊಳುತ್ತೆ. ಅದು ಪಾವ್ಲೋವ್ನ ಪ್ರಯೋಗ, ನಿಮ್ಗೆಲ್ಲ ಗೊತ್ತಿದೆ. ನಾಯಿಗೆ ಭಾಷೆ ಬರೋದಿಲ್ಲ, ಆದರೆ ಅದಕ್ಕೆ ಬಾಲ ಭಾಷೆ ಇದೆ. ಬಾಲ ಭಾಷೆ ಅಂದ್ರೆ ಬಾಲದ ಮೂಲಕ ವ್ಯಕ್ತಪಡಿಸುವ ಭಾವನೆ. ಆದ್ರಿಂದ ಆ ನಾಯಿಯು ತನ್ನ ಬಾಲದ ಭಾಷೆಯಲ್ಲಿ ಬಾಲ ಅಲ್ಲಾಡ್ಸುತ್ತೆ. ಹಾಗಾಗಿ ನೆನಪಿದೆ, ಆದರೆ 2 ಅಂಶ ಇಲ್ಲ ಅನ್ನುವಂಥದ್ದು ಗಮನಿಸ್ಬೇಕು. ನೆನಪನ್ನ ಅದು ಕೃತಜ್ಞತೆಯಾಗಿ ವ್ಯಕ್ತಪಡಿಸತ್ತಲ್ಲ, ಅದನ್ನ ಬಹಳ ಕಾಲ ನೆನ್ಪಿಟ್ಕೊಳಕ್ ಆಗಲ್ಲ. ನಾಯಿಗೆ ಮನುಷ್ಯನೇ ಬಹಳ ಕಾಲ ನೆನ್ಪಿಟ್ಕೊಳ್ಳೋದು, ಆದ್ರೂ ಮನುಷ್ಯನು 100 ವರ್ಷ ಖಂಡಿತ ನೆನ್ಪಿಟ್ಕೊಳ್ಳೋದಿಲ್ಲ. ಆದ್ದರಿಂದ ನೆನಪಿನಲ್ಲಿ ಏನು ಅಲ್ಪಕಾಲಿಕ ನೆನಪು, ದೀರ್ಘಕಾಲಿಕ ನೆನಪು ಅಂತ 2 ಇದೆ. ಶಾರ್ಟ್ ಟರ್ಮ್ ಮೆಮೊರಿ, ಲಾಂಗ್ ಟರ್ಮ್ ಮೆಮೊರಿ ಅಂತ. ವಿದ್ಯಾಭ್ಯಾಸದ ಸಮಸ್ಯೆ ಇರೋದೇ ಅಲ್ಲಿ. ಹುಡುಗರು ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಹೇಳ್ತಾರೆ, ನಂಗೆ ಪಾಠ ಬರುತ್ತೆ ಅನ್ಕೋತಾರೆ. ಆದ್ರೆ ಅದು ಶಾರ್ಟ್ ಟರ್ಮ್ ಮೆಮೊರಿ. ಅದನ್ನ ಲಾಂಗ್ ಟರ್ಮ್ ಮೆಮೊರಿ ಹೇಗ್ ಮಾಡ್ಕೋಬೇಕು ಅಂತ ಅವ್ರಿಗೆ ಗೊತ್ತು. ಆದ್ದರಿಂದ ಇವತ್ತು ನಾನು ಚರ್ಚೆ ಮಾಡ್ತಿರೋ ವಿಷಯ ಅತ್ಯಂತ ಗಂಭೀರವಾದದ್ದು. ನಾವು ಯಾವುದೋ ಒಂದು ಘಟನೆಯನ್ನು ನೆನಪು ಮಾಡ್ಕೊಳ್ಳೋದು ಹೇಗೆ, ಆ ನೆನಪನ್ನು ಉಳಿಸ್ಕೊಳ್ಳೋದು ಹೇಗೆ ಅನ್ನುವಂತ ಅನೇಕ ಪ್ರಶ್ನೆ. ಅದಕ್ಕೆ ಹೋಗ್ಬೇಕಾದ್ರೆ ನನ್ಗಿನ್ನೂ ಬಹಳ ಕಾಲ ಬೇಕಾದ್ರೆ ಈ ಉದಾಹರಣೆಗಳೆಲ್ಲ ಮುಂದೆ ಬಳಸ್ಕೊಳ್ಳೋಕೆ ಉಪಯೋಗ ಬರುತ್ತೆ. ಅದಲ್ಲದೆ ನೇರವಾಗಿ ನಾನು ನೆನಪು ಹೀಗೆ ಅಂತ ರಸಾಯನಶಾಸ್ತ್ರ ತರಗತಿಯಲ್ಲಿ ಒಂದೊಂದು ಶಬ್ದಕ್ಕೂ ಅರ್ಥ ವಿವರಿಸಿ ಪಾಠ ಮಾಡ್ತಾರಲ್ಲ, ಹಂಗ್ ಪಾಠ ಮಾಡಕ್ ಆಗಲ್ಲ. ಈಗ ಅದನ್ನ ಗಮನಿಸ್ಬೇಕಾದ್ದು. 2ನೇದು, ಆಗಿ ಹೋದದ್ದರ ಒಂದು ಸ್ಮೃತಿ ಅಂತ ನಾವು ಇಟ್ಕೊಳ್ಳೋದಾದ್ರೆ, ಒಂದು ರೀತಿಯಲ್ಲಿ ನೆನಪುಗಳು ಮನಸ್ಸಿನಲ್ಲಿ ಉಂಟಾಗುವ ಫಾಜಿಲ್ಗಳು. ಫಾಜಿಲ್ ಅಂದ್ರೆ ಏನು? ಫಾಜಿಲು ಅಂದ್ರೆ ಹಿಂದೆ ಪ್ರಾಣಿಗಳು ಇದ್ದಾಗ ಬಂಡೆ ರೂಪುಗೊಳ್ಳುವಾಗ ಆ ಪ್ರಾಣಿಯ ಒಂದು ಸಿಕ್ಕಾಕೊಂಡ್ಬಿಟ್ಟು ಅದ್ರ ಮೇಲೆ ಅದು ಮುಚ್ಚಿ ಅದರಲ್ಲಿ ಆ ಪ್ರಾಣಿಯ ಪೂರ್ಣ ಅವಶೇಷ ಕೂಡ ಉಳಿಬಹುದು. ಅದು ಯಾಕೆ ಉಳಿಯುತ್ತೆ ಅಂದ್ರೆ ಆ ಮೇಲ್ ಮಣ್ಣು ಸೇರ್ಕೊಂಡಿದ್ರೆ ಗಾಳಿಯ ಸಂಪರ್ಕ ಇಲ್ಲ, ಅದು ಕೊಳೆತು ಹೋಗೋದಕ್ಕೆ ಅವಕಾಶ ಇಲ್ಲ. ಅಥವಾ ಪ್ರಾಣಿಯ ಅಂಗದ ಒಂದು ಚೂರು ಸಿಕ್ಕಿದ್ರು ಅದು ಅವಶೇಷವೇ. ಇನ್ ಕೆಲವು ಸರಿ ಒಂದು ಸಸ್ಯದ ಒಂದು ಪ್ರಿಂಟ್ ಬಿದ್ದಿರುತ್ತೆ, ಅಲ್ಲಿ ಸಸ್ಯ ಇರೋದಿಲ್ಲ, ಅದು ಕೂಡ ಅವಶೇಷದ ಸುಳಿವು ಕೊಡುವ ಸಲುವಾಗಿ ಈ ಫಾಜಿಲ್ಗಳಿವೆ ಅಂತ ಭೂವಿಜ್ಞಾನಿಗಳು ವಿಶೇಷವಾಗಿ ಅದನ್ನ ಅಧ್ಯಯನ ಮಾಡ್ತಾರೆ. ಹಾಗೆ ನನ್ನ ಸ್ವಭಾವನ ನಾನು ಅರ್ಥ ಮಾಡ್ಕೋಬೇಕಾದ್ರೆ, ನನ್ನ ಸ್ವಭಾವವನ್ನು ಗತಕಾಲದಲ್ಲಿ ಏನೇನ್ ನಾನು ನಡ್ಕೊಂಡೆ ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಈ ನೆನಪುಗಳ ಮೇಲೇನೆ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅನ್ನುವಂಥದ್ದನ್ನ ನಾನು ಇಲ್ಲಿ ಜ್ಞಾಪಿಸ್ಬೇಕಾಗಿದೆ. ಅದರಿಂದ ಅಲ್ಲಿ ನೆನಪು ಅನ್ನೋದು ಒಂದು ರೀತಿಯಲ್ಲಿ ಮನಸ್ಸು ಸಂಗ್ರಹಿಸಿಟ್ಟ ಗತ ಅನುಭವದ ಒಂದು ದಾಖಲೆ ಅಂತ ನಾವು ಹೇಳಬಹುದು. ಈ ರೀತಿಯಾಗಿ ಮೊದಲು ನೆನಪನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಈಗ ಮಳೆ ಬಂತು, ಬೆಳೆ ಬೆಳೀತು, ನಾವೆಲ್ಲ ಊಟ ಮಾಡ್ತಿದ್ದೀವಿ.
ಮಳೆ ಬಂದಿದ್ದು ಬೆಳೆ ಬಂದಿದ್ದು ಯಾವುದು ನಮ್ಗೆ ನೆನಪಿಲ್ಲ. ಆದ್ರೆ ಮಳೆ ಬಂದು ಪ್ರವಾಹ ಬಂದ್ಬಿಡ್ತು ಅಂತ ಇಟ್ಕೊಳ್ಳೋಣ, ಬೆಳೆ ಕೊಚ್ಚೋಯ್ತು ಅಥವಾ ಮಳೆ ಬರ್ಲಿಲ್ಲ ಅಂತ ಇಟ್ಕೊಳ್ಳೋಣ, ಅದು ಮಾತ್ರ ಜ್ಞಾಪಕ ಇರುತ್ತೆ. ವರುಣನ ಆರ್ಭಟ ಅಂತನೋ ವರುಣನ ಪ್ರಕೋಪ ಅಂತಲೋ ಈ ತರ ನಾವು ಆವೇಶವಾಗಿ ವಿವರಿಸ್ತೇವೆ. ಆದ್ದರಿಂದ ಯಾವುದನ್ನ ನಾವು ಅನಿರೀಕ್ಷಿತವಾದಂತಹ ಆವೇಶವಾಗಿ ನೋಡ್ತೀವೋ ಅದ್ ನೆನಪಿರುತ್ತೆ. ಆದರೆ ಹಾಗೆ ಅನಿರೀಕ್ಷಿತವಾದಂಥ ಸದ್ಭಾವ ನೋಡಿದ್ರೆ ಅದು ನೆನಪಿರುತ್ತೆ. ಅದನ್ನ ಸವಿ ನೆನಪು ಅಂತ ಇಟ್ಕೊಳ್ಳ. ಅಂದ್ರೆ ಏನಾಗುತ್ತೆ, ಸವಿ ನೆನಪು ಇರುತ್ತೆ, ಕಹಿ ನೆನಪು ಇರುತ್ತೆ. ಆದ್ರೆ ನಾವು ನಿರೀಕ್ಷೆ ಮಾಡ್ದಲೇ ನಮ್ಗೆ ಯಾರೋ ಒಳ್ಳೆ ಮಾತಾಡ್ತಾರೆ, ಅಥವಾ ನಾವು ನಿರೀಕ್ಷೆ ಮಾಡಿರ್ತೀವಿ ಎಷ್ಟು ಮಾತಾಡ್ತಾರೆ ಅಂತ ಅವ್ರು ಎಷ್ಟು ಮಾತಾಡ್ತಾರೆ, ಅದ್ ನೆನಪಿರುತ್ತೆ. ತುಂಬಾ ವಿಚಿತ್ರ. ಅಂದ್ರೆ ಸವಿ ನೆನಪು ಹೇಗ್ ನೆನಪಿರುತ್ತೋ, ಕಹಿ ನೆನಪು ಹೇಗ್ ನೆನಪಿರುತ್ತೋ, ನನ್ನ ಈ ಅಸ್ತಿತ್ವಕ್ಕೆ ಕಾರಣವಾದ ಎಲ್ಲ ಸಂಗತಿಗಳು ನೆನಪಿದ್ದಿದ್ರೆ ನಾವು ಸದಾ ವಿನಯದಿಂದ ನಡ್ಕೋತಾ ಇದ್ವಿ, ಕೃತಜ್ಞತೆಯಿಂದ ನಡ್ಕೋತಾ ಇದ್ವಿ. ಆದ್ರೆ ಮನಸ್ಸು ಎಷ್ಟು ವಿಚಿತ್ರ ಅಂದ್ರೆ, ಮನಸ್ಸಿಗೆ ಎರಡು ಆವೇಶಗಳೇ ಇರುವಂತದ್ದು, ಭಯ ಮತ್ತೆ ಇದು ಕೋಪ. ಈ ಕೋಪ ಮತ್ತು ಭಯ, ಭಯ ಕೋಪ ಒಂದೇ, ಆಸೆ. ಈ ಭಯ ಕೋಪ ಆಸೆ ಇದೆಯಲ್ಲ, ಈ ಮೂರು ಏನಾದ್ರು ತೀವ್ರವಾಗಿದ್ದು ನಮ್ಗೆ ನೆನಪಿರುತ್ತೆ. ಈ ಮೂರು ಇಲ್ಲದೆ ಇರೋದು ಉಪಯುಕ್ತವಾದ ನೆನಪಿಲ್ಲ, ಅದು ಉಪಯುಕ್ತ ಅಲ್ಲಿದ್ರೂ ನೆನಪಿಲ್ಲ. ಇದು ತುಂಬಾ ಗಮನಿಸಬೇಕಾದಂತ ಸಂಗತಿ ಅನ್ನುವಂಥದ್ದು. ನೋಡಿ, ಒಂದು ವರ್ಷ ಏನು ಮಳೆ ಇದು ಪ್ರವಾಹ ಅದೆಲ್ಲ ಏನು ಆಗ್ಲಿಲ್ಲ, ಆ ವರ್ಷದ್ದು ಗೊತ್ತಿಲ್ಲ. ಯಾಕೆಂದ್ರೆ ನಾವು ನಮ್ಮ ಮನಸ್ಸನ್ನ ಕಲಕಲಿಲ್ವಲ್ಲ. ಆದ್ದರಿಂದ ನೆನಪಿನಲ್ಲಿ ಏನಾಗುತ್ತಪ್ಪ ಅಂದ್ರೆ, ಬಾಹ್ಯ ವಿದ್ಯಮಾನದ ಜೊತೆಗೆ ಬಾಹ್ಯ ವಿದ್ಯಮಾನವನ್ನು ಯಾವುದನ್ನ ನೆನಪಾಗಿಸಬೇಕು ಅನ್ನೋ ಆಯ್ಕೆ ಕೂಡ ನಡೆಯುತ್ತೆ. ಆ ಆಯ್ಕೆಯನ್ನ ನಿರ್ಧಾರ ಮಾಡೋದು ಯಾವುದು, ನಮ್ಮ ಮನಸ್ಸನ್ನು ಕಲಕಿದ ಸಂಗತಿಗಳು. ಆ ದೃಷ್ಟಿಯಿಂದ ಮುಖ್ಯವಾಗಿ ಯಾವುದೇ ಘಟನೆ ನಡೆಯಲಿ, ಆ ಘಟನೆಯನ್ನ ನಾವು ನೋಡ್ತಾ ಇರ್ತೀವಲ್ಲ, ನೋಡಿದ ಘಟನೆಯ ಜೊತೆಗೆ ನಮ್ಮ ಪ್ರತಿವರ್ತನೆ ಅಂದ್ರೆ ರಿಯಾಕ್ಷನ್ ಅಥವಾ ರೆಸ್ಪಾನ್ಸ್, ನಮ್ಮ ಪ್ರತಿವರ್ತನೆ ಕೂಡ ದಾಖಲಾಗ್ಬಿಡುತ್ತೆ. ಘಟನೆ ದಾಖಲಾಗಿದ್ರೆ ತೊಂದರೆಯೇ ಇರ್ತಿರ್ಲಿಲ್ಲ. ಯಾಕೆಂದ್ರೆ ಘಟನೆಯಲ್ಲಿ ಆವೇಶ ಇಲ್ಲ. ಬೆಳದಿಂಗಳಲ್ಲಿ ಪ್ರಿಯತಮೆಯರಿಗೆ ಸಂತೋಷ ಪಡಿಸುವಂಥದ್ದು ಏನೂ ಇಲ್ಲ, ಅಥವಾ ಅಮಾವಾಸ್ಯೆಯಲ್ಲಿ ಗಾಬರಿ ಪಟ್ಕೊಳ್ಳುವಂಥದ್ದು ಏನೂ ಇಲ್ಲ. ಎಲ್ಲವೂ ನಮ್ಮ ಮನಸ್ಸು ಅದಕ್ಕೆ ಜೋಡಿಸಿದ್ದೇ ಹೊರತು ಪ್ರಕೃತಿಯ ವಿದ್ಯಮಾನದಲ್ಲಿ ನೋವು ನಲಿವುಗಳಿಲ್ಲ. ಅದರಿಂದ ಅದಕ್ಕೆ ನಾವು ಪ್ರಕೃತಿಯ ವಿದ್ಯಮಾನ ನೆನಪು ಇರೋಲ್ಲ. ಅದನ್ನ ನಾವು ಪರಿಭಾವಿಸುವ ಪರಿ ಇದೆಯಲ್ಲ, ಆ ಪರಿಭಾವಿಸುವ ಪರಿ ನೆನಪಾಗ್ಸತ್ತೆ ಅನ್ನುವಂಥದ್ದಾದ್ರೆ, ಈ ಆಶೆ, ಭಯ, ಕೋಪ ಈ ಮೂರೇ ನಮ್ಮನ್ನ ನೆನಪಿಟ್ಕೊಳ್ಳೋದಕ್ಕೆ ಸಾಧ್ಯ ಮಾಡುತ್ತೆ ಅನ್ನುವಂಥದ್ದು ಜ್ಞಾಪಿಸ್ಕೋಬೇಕು. ಈಗ ದೇವರುಗಳನ್ನ ಜ್ಞಾಪಿಸ್ಕೊಳ್ಳಿ. ದೇವರುಗಳಿಗೆಲ್ಲ ಯಾಕೆ ಆಯುಧ ಕೊಟ್ಟಿದ್ದಾರೆ? ಆ ಆಯುಧದಲ್ಲಿ ನಮ್ಮನ್ನು ಸಾಯಿಸ್ತಾರೆ, ನಮಗೆ ತೊಂದರೆ ಕೊಡ್ತಾರೆ ಅನ್ನೋ ಭಯ ಹುಟ್ಟಿಸಿ ಭಯದಿಂದಾದ್ರೂ ದೇವರನ್ನ ಜ್ಞಾಪಕ ಇಟ್ಕೊಳ್ಳಿ ಅಂತ. ಕೈ ಹೀಗೆ ವರದ ಹಸ್ತ ಅಭಯ ಹಸ್ತ ಇದೆಯಲ್ಲ ನೋಡಿ, ಅಭಯ ಹಸ್ತ ನಿಮ್ಮ ಭಯವನ್ನು ಕಮ್ಮಿ ಮಾಡುತ್ತೆ ಅಂತ, ವರದ ಹಸ್ತ ವರ ಕೊಡುತ್ತೆ ಅಂತ. ಆದ್ರೆ ದೇವರನ್ನ ನೆನಪು ಮಾಡ್ಕೋಬೇಕಾದ್ರೂ ಕೂಡ ಆಶೆ ಭಯನೇ ಬೇಕು. ದೇವರನ್ನೇ ಕ್ಲೇಗಮ್ಮ ಅಂತ ಕರೆದ್ರು ಪ್ಲೇಗ್ ಬಂದಾಗ. ಹಾಗೇನೆ ಕಷ್ಟ ಬಂದ್ರೆ ಶನಿ ಮಹಾತ್ಮ ಅಂತ ಕರೆದ್ರು. ಹಾಗಾಗಿ ನಮಗೆ ದೇವರನ್ನ ನೆನ್ಪಿಟ್ಕೋಬೇಕಾದ್ರೂ ಏನು ಅನ್ನೋದು ಎಲ್ಲಾ ಮನುಷ್ಯರಿಗೂ ಗೊತ್ತಿದೆ. ಆಸೆ ಭಯ ಕೋಪಗಳೇನೆ ನೆನ್ಪಿಟ್ಕೊಳ್ಳುವಂಥದ್ದು. ಆದ್ರೆ ತಕ್ಷಣ ನೀವು ಇನ್ನೊಂದು ಪ್ರಶ್ನೆ ಹಾಕ್ಬೋದು, ಆಶೆ ಭಯ ಎರಡಕ್ಕೂ ಯುದ್ಧ ಆಗುತ್ತೆ ಇಟ್ಕೊಳ್ಳೋಣ. ಆಶೆ ಯಾವುದಿಲ್ಲ. ಇದೇ ಈ ಕಂಪ್ಯೂಟರ್ ಟೋಮೋಗ್ರಾಮ್ ಅಲ್ಲಿ ಅಳಿತಾರೆ ಅಂತ ಹೇಳ್ತಾರೆ. ಆದರೂ ಆ ಅಳೆಯುವುದಕ್ಕೂ ನಾವು ಆ ಪ್ರತಿವರ್ತನೆಯನ್ನ ಯಾವ ತೀವ್ರತೆಯಲ್ಲಿ ಮಾಡಿದೀವಿ ಅಂತ ಅನ್ನೋದಕ್ಕೂ ಆ ಅಳೆಯೋದು ಹೇಗೆ ಅಳಿತಾರೆ? ಅವರು ವರ್ತನೆಯಿಂದ ಅಳಿತಾರೆ. ಆದ್ರೆ ಇದು ಪ್ರತಿವರ್ತನೆ ನನ್ನ ಅಂತರಂಗದಲ್ಲಿ ಆಗೋದ್ರಿಂದ ಅದನ್ನ ಅಳಿಯೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಆತ್ಮೀಯರೇ, ಈಗ ಈ ಹಿನ್ನೆಲೆಯಲ್ಲಿ ನಮಗೆ 3 ರೀತಿಯ ಬಾಧೆಗಳಿವೆ. ಒಂದು ಸಿಹಿ ನೆನಪಿನ ಬಾಧೆ, ಇನ್ನೊಂದು ಕಹಿ ನೆನಪಿನ ಬಾಧೆ,
ಇನ್ನೊಂದು ಮರವಿನ ಬಾಧೆ. ಈ ಮೂರನೇ ಬಾಧೆಯಿಂದ ನಾವೆಲ್ಲರೂ ಆ ಬಾಧೆಯ ಸುಳಿಯಲ್ಲೇ ಇರೋರೆ. ನಾನು ಮೊದಲು ಹೇಳಿದ್ದೆ ನಿಮ್ಗೆ, ಸಹಿ ಸಿನಿಮಾ ಹಾಡು ಯಾವ್ದು ಇದೆಯಲ್ಲ, ಸವಿ ನೆನಪುಗಳು ಬೇಕು, ಸಹಿ ನೆನಪು ಇರಬೇಕು ಅಂತ ನಮ್ಮೆಲ್ಲರ ಇಷ್ಟ, ಕಹಿ ನೆನಪು ಇರಬಾರದು ಅಂತ ನಮ್ಮೆಲ್ಲರ ಇಷ್ಟ. ಕೃತಜ್ಞತೆಗೋಸ್ಕರ ಅದು ಏನೇ ಆಗ್ಲಿ ನಾನು ಕೇಳಿದೆನೇ ಕೊಟ್ಟಿದ್ದಕ್ಕಿಂತ ಕೇಳಿದರೆ ಕೊಟ್ಟಿದ್ದು ಜಾಸ್ತಿ. ನೋಡೋಣ, ನಾವೆಲ್ಲ ಏನ್ ಪ್ರಾರ್ಥಿಸ್ಕೊಂಡ್ವೆ ಮಾಡಿ ಮಳೆ ಕೊಡು ಅಂತ, ಆದ್ರೂ ಮಳೆ ಕೊಡುತ್ತದೆ. ಹಾಗಾಗಿ ವಾಸ್ತವವಾಗಿ ಈ ಕೃತಜ್ಞತೆಗೆ ಕಾರಣವಾಗಬಹುದಾದಂತ ನೆನ್ಪಿಟ್ಕೊಳಕ್ ನಮ್ಗೆ ಇಷ್ಟ, ಅದ್ರ ನೆನಪಿರಲ್ಲ. ಇದು ಬಹಳ ಗೋಗಲಿನ ಸಂಗತಿ. ನೆನಪಿನ ವಿಷಯ ಅಷ್ಟು ಸರಳ ಅಲ್ಲ ನಾವು ಅನ್ಕೊಂಡಷ್ಟು. ಆಯ್ತು, ಈಗ ನೋಡಿ, ಕಹಿ ನೆನಪು ಆಯ್ತಲ್ಲ, ಅದನ್ನ ಅಳಿಸೋಕ್ ಹೋಗ್ತೀವಿ, ಯಾವ ರಬ್ಬರು ಇಲ್ಲ. ಯಾಕೆಂದ್ರೆ ಆವೇಶದ ತೀವ್ರತೆ ಅದನ್ನಾಗ್ಲೇ ಅಚ್ಚೊತ್ತು ಬಿಟ್ಟಿದೆ. ಆಮೇಲೆ ಏನ್ ಮಾಡೋರು ನೀವು? ಆಮೇಲೆ ಮಾಡಕ್ ಆಗಲ್ಲ. ಅದಕ್ಕೆ ಆಮೇಲೆ ಮಾಡೋಕ್ಕಾಗೆ ಮುಚ್ಚಿಬಿಟ್ಟಿದೆ. ಎಂತದ್ದು? ಹಾಗೆ ಫಾಸಿಲ್ನಲ್ಲಿ ಒಂದು ಬಂಡೆ ಮತ್ತು ಇನ್ನು ಅದ್ರ ಮೇಲೆ ಕೂತ್ಕೊಳ್ಳುವಂತ ಸೆಡಿಮೆಂಟೇಶನ್ ಅಥವಾ ಶೇಖರಣೆ ಇದೆಯಲ್ಲ, ಆ ಶೇಖರಣೆ ಮಧ್ಯ ಆ ವಸ್ತುನ ಸೇರಿಸ್ಬಿಟ್ಟು ಮುಚ್ಚಿಬಿಟ್ಟಿರೋದ್ರಿಂದ ಗಾಳಿ, ನೀರು, ಬೆಳಕು ಯಾವುದೋ ಅದನ್ನ ಬದಲಾಯಿಸಕ್ ಸಾಧ್ಯವಿಲ್ವೋ ಹಾಗೆ ನನ್ನ ನೆನಪು, ಕಹಿ ನೆನಪು ಅದನ್ನ ಅಳಿಸಾಕೋ ಯಾವ ರಬ್ಬರು ಇಲ್ಲ. ಆದ್ದರಿಂದ ಒಮ್ಮೆ ಆದ ದುಃಖವನ್ನ ಅನೇಕ ಬಾರಿ ನಾವು ನೆನಪು ಮಾಡ್ಕೋತೀವಿ. ಅದು ಕಹಿ ನೆನಪಿನ ವಿಚಿತ್ರ. ಇನ್ನು ಸವಿ ನೆನಪನ್ನು ತಗೊಳ್ಳೋಣ. ಸವಿ ನೆನಪನ್ನ ಉಳಿಸ್ಕೋಬೇಕು ಅದರಿಂದ ಅಂತ ನಾವೆಲ್ಲರೂ ಅನ್ಕೊಂಡಿದ್ದ ಮೊದ್ಲೇ ಭಯ. ನೆನಪನ್ನು ಹೋಗಿಸ್ಕೋಬೇಕು ಅಂದ್ರೆ ನಮಗೆ ಭಯ. ಯಾಕೆಂದ್ರೆ ಕಹಿ ನೆನಪು ಹೆದರ್ಕೊಂಡ್ಬಿಟ್ಟು ಸವಿ ನೆನಪನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀವೋ ಅಂತ. ಆದ್ರೆ ಸವಿ ನೆನಪಿನಿಂದ ಎಂಥ ಅಧ್ವಾನ ಆಗುತ್ತೆ ಗೊತ್ತಾ? ಆ ಹುಡುಗ ಕ್ಲಾಸಿಗೆ ಬಂದು ಸಿನಿಮಾ ಹಾಡನ್ನ ಖುಷಿಯಾಗಿ ಅವನಿಗೆ ಭಾವುಕವಾದಂತಹ ಸಂಗತಿಯನ್ನು ಕೊಟ್ಟಿದ್ದನ್ನ ಜ್ಞಾಪಿಸ್ಕೋತಾ ಕೂತಿದ್ರೆ ನೇಟ್ ಹೇಳೋ ಪಾಠ ಎಲ್ಲಿಗೆ ಹೋಗ್ಬೇಕು? ಪುರಾಣದ ಕಥೆನೆ ತಗೊಳ್ಳಿ. ಯಾವುದು? ದುಷ್ಯಂತನ ಪ್ರೇಮ ಪ್ರಸಂಗವನ್ನ ಜ್ಞಾಪಿಸ್ಕೊಳ್ತಾ ಇದ್ದಿದ್ರಿಂದ ದೂರ್ವಾಸ ಬಂದ್ರೆ ಗೊತ್ತಾಗ್ಲೇ ಇಲ್ಲ ಶಕುಂತಲೆಗೆ. ಆಗ ದೂರ್ವಾಸ ನನ್ ಬಂದು ಉಪೇಕ್ಷೆ ಮಾಡ್ತೀಯ ಅಂತ ಶಾಪ ಕೊಟ್ಟ. ಇದೆಲ್ಲ ಕಥೆ, ಒಬ್ಬ ಋಷಿ, ಅದೆಲ್ಲ ಬಿಟ್ಬಿಡಿ. ನಮ್ಮ ಕರ್ತವ್ಯ ನಿರ್ವಹಣೆಗೆ ನಾನು ಪ್ರತಿದಿನ ಏನ್ ಕೆಲಸ ಮಾಡ್ಬೇಕು ಅಂತ ಅನ್ಕೋತೀನೋ ಅದಕ್ಕೆ ಕಹಿ ನೆನಪು ಎಷ್ಟು ದೊಡ್ಡ ಅಡ್ಡಿಯೋ ಸವಿ ನೆನಪು ಅಷ್ಟೇ ಅಡ್ಡಿ. ಆದ್ದರಿಂದ ನಿಜವಾದ ಗುರಿ ಈ ನೆನಪು ನಮ್ಮ ಕರ್ತವ್ಯವನ್ನ ವಿಮುಖಗೊಳಿಸೋದಕ್ಕೆ ಪ್ರಯತ್ನ ಮಾಡುತ್ತೆ ಅನ್ನುವಂಥದ್ದು ಬರಿಬೇಡಿ. ಈಗ ನಾನು ಯಾವುದೋ ಒಂದು ವಿಷಯದ ಬಗ್ಗೆ ಏಕಾಗ್ರತೆಯಿಂದ ಪಾಠ ಮಾಡ್ಬೇಕು ಅಂತ ಇಷ್ಟಪಡ್ತೀನಿ. ಬೆಳಗ್ಗೆ ಯಾವ್ದೋ ಮಗು, ಎದುರುಗಡೆ ಮನೆ ಮಗು, ನಮ್ದೇನಲ್ಲ ಅದು, ಅದನ್ನಾದ್ರೂ ಆಡ್ತಿದೀನಿ. ಆಡ್ತಿದ್ರೆ ಈಗ ಏಕಾಗ್ರತೆ ಅನ್ನುವ ಆ ಮಗು ಈಗ ಏನ್ ಮಾಡ್ತಿದ್ಯೋ, ಆ ಮಗುನ ಆಟ ಆಡಿಸ್ಬೇಕಲ್ಲ ನಾನು ಅಂತ ಗಮನ ಆ ಕಡೆ ಹೊರಟೋಗುದು. ಹಾಗೇನೆ ಕಹಿ ನೆನಪು ಕೂಡ ಅಷ್ಟೇ. ಕಹಿ ನೆನಪಿನ ಕಹಿ ಅಲ್ಲ ಸಮಸ್ಯೆ. ಕಹಿ ನೆನಪು ಕರ್ತವ್ಯ ವಿಮುಖತೆಯನ್ನ ಮಾಡಿಸುತ್ತೆ. ಅಥವಾ ನಾನು ಇಷ್ಟಪಟ್ಟ ಕೆಲಸ ಮಾಡೋದಕ್ಕೆ ನನ್ನ ಕವಿ ನೆನಪು ಅಡ್ಡಿ, ಕಹಿ ನೆನಪು ಅಡ್ಡಿ ಎನ್ನುವಂಥದ್ದು ನಮ್ಗೆಲ್ರಿಗೂ ಗೊತ್ತಿರುವಂಥದ್ದು. ಆದ್ದರಿಂದ ನಿಜವಾದ ಸಾಧನೆ ನೆನಪನ್ನ ಹೆಚ್ಚಿಸ್ಕೊಳ್ಳೋದಲ್ಲ. ಈ ಸವಿ ನೆನಪು, ಕಹಿ ನೆನಪು ಮತ್ತೆ ಕೃತಜ್ಞತೆ ಇಲ್ಲದೆ ಇರೋದು, ಈ ಮೂರನ್ನು ಕೂಡ ಬೇಕಾಗುತ್ತೆ ಅನ್ನುವಂಥದ್ದನ್ನ ನಾನು ನಿಮ್ಮ ಗಮನ ತರೋದಕ್ಕೆ ಪ್ರಯತ್ನ ಪಡ್ತೀನಿ. ಆದ್ರಿಂದ ಈಗ ನಮಗೆ ಗೊತ್ತಾಗುವಂಥದ್ದೇನು ಅಂದ್ರೆ, ನಮ್ಮ ಮನಸ್ಸು ಪ್ರತಿಕ್ರಿಯೆ ತೋರುವುದನ್ನ ತೀವ್ರಗೊಳಿಸದೇ ಇದ್ರೆ ಅದು ಅಷ್ಟಾಗಿ ನೆನಪಾಗುವುದಿಲ್ಲ. ನೆನಪುಳಿಬೇಕು ಅಂತ ತೀವ್ರಗೊಳಿಸಿದರೆ ಆಮೇಲೆ ನೆನಪಾಗಿ ಉಳಿದಿದ್ದನ್ನು ಅಳಿಸೋದು, ಇದು ಸಮಸ್ಯೆ. ಈಗ ಹುಡುಗರು ವರ್ಷ ಆಗ್ತಿದ್ದ ಹಾಗೆ, ಪರೀಕ್ಷೆ ಮುಗಿತಿದ್ದ ಹಾಗೆ ಅದನ್ನ ಮರೆತು ಬಿಡ್ತಾರೆ. ತಾನು ಏನ್ ಕಲ್ತ್ಕೊಂಡಿದ್ದೆ ಕೆಲವೆಲ್ಲ ಜೀವಮಾನ ಪರ್ಯಂತ ನೆನ್ಪಿಟ್ಕೊಂಡು ಆಚರಿಸಬೇಕಾದಂತಹ ಮೌಲ್ಯಗಳು ಅವನ್ನು ಮರೀತಾರೆ. ಯಾಕೆಂದ್ರೆ ಪರೀಕ್ಷೆಗಿಲ್ಲ. ಹೀಗಾಗಿ ಯಾವುದೋ ಬಾಹ್ಯ ಒತ್ತಡಕ್ಕೆ ಸಿಕ್ಕಿ ಹಾಕಿಕೊಂಡ ನೆನಪು ಅದಷ್ಟೇ ಅಳಿಸೋದು. ಆದ್ರೆ ನಾನೇ ಸ್ವಇಚ್ಛೆಯಿಂದ ರೂಪಿಸಿಕೊಂಡ ನೆನಪು ಹಾಗಲ್ಲ. ನಾನೇ ಅಳಿಸ್ಬೇಕು ಅಂದ್ರೆ ಅಳಿಸೋಕಾಗೋದಿಲ್ಲ. ಇದು ಯಾಕೆ ಇದು? ಹಾಗಾದ್ರೆ ನಾನು ಯಾವ ನೆನಪುಗಳನ್ನ ಇಟ್ಕೊಂಡಿರ್ತೀನಿ, ಯಾಕೆ ಅದು ಪೀಡಿಸತ್ತೆ ಅನ್ನೋದು ಮುಂದಿನ ಕುತೂಹಲದ ಪ್ರಶ್ನೆ. ಈ ಮೊದಲ ಭಾಗದಲ್ಲಿ ನಾನು ಪ್ರಶ್ನೆಗಳಿಗೆ ಒತ್ತು ಕೊಡ್ತಾ ಇದ್ದೀನಿ. ಇದನ್ನ ಕೇಳಿ ಆದ್ರೂ ಮುಂದಿನ ಜಾಲನ್ಯಾಸದಲ್ಲಿ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅನ್ನೋ ಆಸೆಗಾದ್ರೂ ಜನ ಬರ್ಲಿ ಅಂತ. ಬರದೇ ಇದ್ರೆ ನನ್ಗೇನು ವ್ಯತೆ ಇಲ್ಲ, ಅದನ್ನ ನೆನ್ಪಿಟ್ಕೊಳ್ಳಲ್ಲ ನಾನು. ಇಲ್ಲಿ ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಾವ್ ಏನೇನ್ ನೆನ್ಪಿಟ್ಕೊತೀವಿ ಅಂತ ಒಂದ್ ಸ್ವಲ್ಪ ಪಟ್ಟಿ ಮಾಡ. ನಾವು
ಪ್ರತಿ ಕ್ಷಣವೂ ನೆನ್ಪಿಟ್ಕೋಬೇಕಾದ ಪ್ರಕೃತಿ. ಯಾಕೆಂದ್ರೆ ಪ್ರಕೃತಿ ಅದೆಷ್ಟು ತರ ನಮಗೆ ಉಪಕರಿಸಿದೆ ಅಂತ ಹೇಳಕ್ಕೆ ಆಗಲ್ಲ, ಅದನ್ನ ಮರೀತೀವಿ. ದೇವರು ಸರ್ವಾಂತರ್ಯಾಮಿ ಅಂತ ಘೋಷಿಸ್ತೀವಿ, ಎಲ್ಲೂ ನಮಗೆ ದೇವ್ರ ನೆನಪು ಬರ್ತಾನೆ ಇಲ್ಲ. ದೇವ್ರ ಸರ್ವಾಂತರ್ಯಾಮಿ ಅಂತ ಘೋಷಿಸಿದರೆ ಪ್ರತಿ ಅನುಭವದಲ್ಲೂ ದೇವ್ರನ್ನ ಜ್ಞಾಪಿಸ್ಕೊಳ್ಳಿ, ಸೃಷ್ಟಿಯನ್ನು ಜ್ಞಾಪಿಸ್ಕೊಳ್ಳಿ, ಸೃಷ್ಟಿಕರ್ತನನ್ನು ಜ್ಞಾಪಿಸ್ಕೊಳ್ಳಿ ಅಂತ ಬಡ್ಕೊಂಡ್ರು ಅದು ನೆನಪಿರ. ಇದು ಗಮನಿಸ್ಬೇಕಾದಂಥದ್ದು. ಹಾಗಾದ್ರೆ ನಾವು ನೆನಪಿರಬೇಕಾದದ್ದು ಅಂತ ನಾವು ಯಾವ್ದನ್ನ ಪಟ್ಟಿ ಮಾಡ್ತೀವೋ, ಯಾವ್ದು ಕೃತಜ್ಞ ಯಾರ್ಯಾರಿಂದ ನಮ್ಗೆ ಅನುಕೂಲ ಆಗಿದೆ ಅವ್ರನ್ನೆಲ್ಲ ನೆನ್ಪಿಟ್ಕೋಬೇಕು. ಅದು ಕೃತಜ್ಞತೆ ಸಲ್ಲಿಸೋದಕ್ಕೆ. ನಾನು ಮನುಷ್ಯರು ಉಪಕಾರ ಮಾಡಿದ್ದು ನೆನಪಿರುತ್ತೆ, ಆದ್ರೆ ಪ್ರಕೃತಿ ನಿರ್ಜೀವವಾದ ಪ್ರಕೃತಿಗೆ ನೆನಪು ಮಾಡಿದ್ದು ಉಪಕಾರ ಮಾಡಿದ್ದು ನಮ್ಗೆ ನೆನಪಿರೋದಿಲ್ಲ. ಒಂದು ಪಟೇಲ್ ಅಂತ, ಅವರು ಬಾಬುರಾವ್ ಪಟೇಲ್ ಅಂತ, ಅವ್ರ ಒಂದು ಪುಸ್ತಕ ಪ್ರಶ್ನೋತ್ತರದ ಪುಸ್ತಕ ಬರೆದಿದ್ದಾರೆ. ಜನ ಕೇಳಿದ ಪ್ರಶ್ನೆಗೆ ಉತ್ತರ ಬರೆದಿದ್ದು ಸ್ಟಾರ್ ಡಸ್ಟ್ ಅನ್ನೋ ಪುಸ್ತಕ ಬರ್ತಿತ್ತು, ಅದನ್ನ ಪುಸ್ತಕ ಮಾಡಿದ್ದಾರೆ. ಅದರಲ್ಲಿ ತುಂಬಾ ಚೆನ್ನಾಗಿದೆ. ಡೆಡಿಕೇಟೆಡ್ ಟು ಮೈ ಡಾಗ್ ವಿಚ್ ನೆವರ್ ಆಸ್ಕ್ ಮೀ ಎನಿ ಕ್ವಶನ್ಸ್ ಅಂತ ಬರೆದಿದ್ದಾರೆ ಅವರು. ನನ್ನನ್ನು ಪ್ರಶ್ನೆ ಕೇಳಿದವ್ರನ್ನ ನಾನು ಕೃತಜ್ಞತೆಯಿಂದ ನನ್ನ ಬುದ್ಕೋತೀನಿ. ಸರಿ, ಪ್ರಶ್ನೆ ಕೇಳದೆ ಬೆಂಬಲ ಕೊಡ್ತಿದ್ಯಲ್ಲ ನಾಯಿ, ಅದನ್ನು ನಾನು ಜ್ಞಾಪಿಸ್ಕೋತೀನಿ ಅಂತ ಅವರು ಬಾಬುರಾವ್ ಪಟೇಲ್ ಹೇಳ್ತಾರೆ. ಹಾಗಾಗಿ ನಮ್ಮ ಪ್ರಶ್ನೆ ಏನಪ್ಪಾ ಅಂದ್ರೆ, ಹೋಗ್ಲಿ ಬಿಡಿ, ನಾವು ಕೃತಜ್ಞತೆ ಜ್ಞಾಪಕ ಇಟ್ಕೊಳ್ಳಲ್ಲ ಅನ್ನೋ ಪ್ರಶ್ನೆ ನೆಗೆಟಿವ್ ಆಯ್ತು. ಪಾಸಿಟಿವ್ ಬರೋಣ. ನಾವು ಏನೇನ್ ಜ್ಞಾಪಕ ಇಟ್ಕೊಳ್ಳಿ? ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ನಾವು ಕೃತಜ್ಞತೆ ಸಲ್ಲಿಸ್ಬೇಕಾದ್ರೆ ನಾವು ಯಾರಿಗೆ ಕೃತಜ್ಞತೆ ಸಲ್ಲಿಸ್ತೀವಿ? ವ್ಯಕ್ತಿಗಳಿಗೆ ಸಲ್ಲಿಸ್ತೀವಿ ಅಲ್ವಾ? ನಮ್ಮಮ್ಮ ಇದ್ರೆ ನಾನು ಈ ಪ್ರಪಂಚಕ್ಕೆ ಬರ್ತಿಲ್ಲ, ನಮ್ಮ ತಾಯಿಗೆ ನಮಸ್ಕಾರ, ನಮ್ಮ ಟೀಚರ್ಸ್ ನಂಗೆ ಇದನ್ನ ಹೇಳ್ಕೊಟ್ಟಿದ್ರೆ. ದಿಸ್ ಇಸ್ ಪ್ರೈಮರಿ ಲೆವೆಲ್, ಪ್ರೈಮರಿ ಸರ್ಕಲ್ ಇದು. ಯಾಕೆಂದ್ರೆ ವಿ ಹ್ಯಾವ್ ಫೆಲ್ಟ್ ಇಟ್. ಆ ಪ್ರೈಮರಿ ಸರ್ಕಲ್ ಅಲ್ಲಿ ಇರುವಂತಹ ಯಾವುದೋ ಅತ್ಯಗತ್ಯ ಸಂದರ್ಭಕ್ಕೆ ಬಂದ ವ್ಯಕ್ತಿಗಳನ್ನ ಮಾತ್ರ ನೆನ್ಪಿಟ್ಕೊಳ್ತೀವಿ. ಮಿತ್ರ ಅನ್ನೋ ಪದಕ್ಕೆ ಅರ್ಥವೇನೆ ಮಿತ್ರ ತ್ರಾಯತಿ ಇತಿ ಮಿತ್ರ. ಅಂದ್ರೆ ನನಗೆ ಬಂದಿರೋ ಕಷ್ಟವನ್ನ ಯಾರು ಪರಿಹರಿಸ್ತಾನೋ ಅವನು ಮಿತ್ರ. ನನಗೆ ಹೇಳಿ ನಗೆ ಹನಿ ಹೇಳಿ ನಗಿಸಿದವನು ಮರ್ತೋಗ್ತಾನೆ. ಆದ್ರೆ ನನ್ನ ಕಷ್ಟಕ್ಕೆ ತನ್ನ ಕೈ ಕೊಟ್ಟು ಬೆಂಬಲ ಕೊಟ್ಟು ಪರವಾಗಿಲ್ಲ ಮಾಡುವಂತದ್ದು ಅಂತರಂಗದಲ್ಲಿ ಧೈರ್ಯ, ಬಹಿರಂಗದಲ್ಲಿ ಬೆಂಬಲ ಕೊಟ್ಟಿರ್ತಾನಲ್ಲ ಅವ್ನು ಮರೆಯಕ್ಕಾಗಲ್ಲ, ಅವ್ನು ಮಿತ್ರ. ಅದಕ್ಕೆ ನಮ್ಗೆ ನೆಂಟರಿಷ್ಟಿನ ಮಿತ್ರರೇ ನೆನ್ಪಿರ್ತಾರೆ. ಯಾಕೆಂದ್ರೆ ನಾವು ತೀವ್ರವಾಗಿ ಅನುಭವಿಸಿರ್ತೀವಿ. ಆದ್ರಿಂದ ವ್ಯಕ್ತಿಗಳನ್ನ ನೆನ್ಪಿಟ್ಕೋತೀವಿ. ಆ ವ್ಯಕ್ತಿಗಳಲ್ಲೂ ಪ್ರಥಮ ವೃತ್ತದಲ್ಲಿರೋರು ನೆನ್ಪಿಟ್ಕೋತೀವಿ ಹೊರತು ದ್ವಿತೀಯ ವೃತ್ತದಲ್ಲಿರೋರು ಮಸ್ಕಾಗೆ ನೆನ್ಪಿಟ್ಕೋತೀವಿ. ಹಾಗಾಗಿನೇ ಇಷ್ಟೆಲ್ಲಾ ಅಧ್ವಾನಗಳ ನಡುವೆನೂ ಅಧ್ಯಾಪಕ ವೃತ್ತಿಯನ್ನ ಪವಿತ್ರವಾದದ್ದು ಅಂತ ಯಾಕಂತಾರೆ ಅಂದ್ರೆ, ಅವ್ರು ಆಮೇಲೆ ಎಷ್ಟೋ ಜನ ಭೇಟಿ ಮಾಡ್ತಾರೆ, ಆದ್ರೆ ಅವ್ರ ಅಧ್ಯಾಪಕರನ್ನ ಮರೆಯೋದಿಲ್ಲ. ಯಾಕೆಂದ್ರೆ ಆ ವಯೋಮಾನ ಅಂತ, ಫಾರ್ಮೇಟಿವ್ ಏಜ್ ಅಂತ ಕರೀತಾರೆ, ರೂಪುಗೊಳ್ಳುವ ವಯೋಮಾನ. ವಯಸ್ಸಾಗ್ತಾ ಆಗ್ತಾ ಯಾರೋ ಒಳ್ಳೆ ಮಾತು, ಅಯ್ಯೋ ನಂಗೆ ಈಗಾಗಲೇ 1000 ಜನ ಆಗಿದ್ದಾರೆ, ಇವರು ಒಬ್ರು ಅಂತ ಮರ್ತು ಬಿಡ್ತಾರೆ. ಅದೇ ಒಂದು ಮಗು ಒಳ್ಳೆ ಮಾತಾಡ್ಬಿಟ್ರೆ ಅದಕ್ಕೆ ಮೊದ್ಲೇ ಕೀಳರಿಮೆ ಇರುತ್ತೆ, ನನ್ನನ್ನು ಯಾರು ಗುರುತಿಸಲ್ಲ ಅಂತ ಅನುಮಾನ ಇರುತ್ತೆ. ಅದ್ ನಿರೀಕ್ಷೆ ಮಾಡ್ತಿರುತ್ತೆ, ಯಾರು ಒಂದು ಒಳ್ಳೆ ಮಾತಾಡ್ಲಿ, ಅದ್ ಜ್ಞಾಪಕ ಇಟ್ಕೊ. ಹಾಗಾಗಿ ಅದು ಮುಂದಿನ ಭಾಗ. ನಮ್ಮ ವಯೋಮಾನಕ್ಕೂ ನಮ್ಮ ಅನುಭವಕ್ಕೂ ನಮ್ಮ ಅಧ್ಯಯನಕ್ಕೂ ನಮ್ಮ ನೆನಪಿಗೂ ಸಂಬಂಧ ಇದೆ ಅನ್ನೋದು ಆಮೇಲೆ ಹೋಗೋಣ. ಅದಕ್ಕೆ ಮುಂಚೆ ಈಗ ನಾವೇನ್ ಜ್ಞಾಪಕ ಇಟ್ಕೋತೀವಿ ಅನ್ನುವಂತ ಪ್ರಶ್ನೆಗೆ ನಾನು ಇನ್ನೂ ಪೂರ್ಣವಾಗಿ ಉತ್ತರ ಕೊಟ್ಟಿಲ್ಲ, ಅದರಿಂದ ಮುಂದುವರಿಸ್ತೀನಿ. ನಾವು ನೆನ್ಪಿಟ್ಕೊಳ್ಳೋದು ವ್ಯಕ್ತಿಗಳು ಅಂತ ಹೇಳಿ, ಆಮೇಲೆ ಮುಂದಿಂದು ಯಾವ್ದನ್ನ ನೆನ್ಪಿಟ್ಕೊಳ್ತೀವಿ? ವ್ಯಕ್ತಿಗಳಲ್ಲೇ ವಿದ್ಯಮಾನಗಳು ನೆನ್ಪಿಟ್ಕೊಳ್ತೀವಿ, ಈವೆಂಟ್ಸ್. ಈಗ ವಿಚಿತ್ರ, ಅದರಲ್ಲೂ ನಾವು ಎಲ್ಲಾ ವಿದ್ಯಮಾನವನ್ನು ನೆನ್ಪಿಟ್ಕೊಳ್ಳಲ್ಲ. ಆ ವಿದ್ಯಮಾನಗಳಲ್ಲಿ ನಮ್ಮ ಆಯ್ಕೆ ಪೆಕ್ಯುಲಿಯರ್ ಆಗೇ ಇರುತ್ತೆ. ಈಗ ಒಂದು ಮಹಾಭಾರತ ಅಂತೂ ಧಾರಾವಾಹಿ ಬಂತು, ಏತೋ ಮಹಾಭಾರತಕ್ಕೆ ಕಥಾ ಅಂತ ಹೇಳ್ಬಿಟ್ಟು ಏ ಕಥಾ ಹೈ ಪುರುಷಾರ್ಥಕಿ ಸ್ವಾರ್ಥಕಿ ಪರಮಾರ್ಥಕಿ ಅಂತ ಬರೆದ. ಭಾಷೆ ತುಂಬಾ ಚೆನ್ನಾಗಿ ಆಟ ಆಡಿದ್ದಾನೆ. ಪುರುಷಾರ್ಥವೂ ಇದೆ, ಸ್ವಾರ್ಥವೂ ಇದೆ, ಪರಮಾರ್ಥವೂ ಇದೆ ಅಂತ. ಇಷ್ಟಾದ್ರೂ ಮಹಾಭಾರತನ ನಾವು ನೆನ್ಪಿಟ್ಕೊಳ್ಳೋದು ಯುದ್ಧ ಅನ್ನೋ ಹಾಗೆ ಆ ಮಹಾಭಾರತ ಅನ್ನೋ ಅಕ್ಷರದ ಮಧ್ಯದಲ್ಲಿ ಅವರು ಹೋರಾಡೋದನ್ನು ತೋರಿಸ್ತಾರೆ. ವಾಸ್ತವವಾಗಿ ಮಹಾಭಾರತ ಅಂದಲ್ಲಿ ನಮಗೆ ತುಂಬಾ ನಮ್ಮ ಬದುಕಿಗೆ ಒಂದು ಮಾರ್ಗದರ್ಶನ ಕೊಡುವಂಥದ್ದು ಇರೋದು ಯುದ್ಧದಲ್ಲ. ಆವೇಶದಲ್ಲಿ ಮನುಷ್ಯ ಏನೇನೋ ತೀರ್ಮಾನ ಮಾಡ್ತಾನೆ, ಅದು ಅವನ ಅಲ್ವೇ ಅಲ್ಲ, ಆವೇಶ ಅವನ ಕೈಲಿ ಮಾಡ್ತಿರುತ್ತೆ. ಯಾವುದು ಮಹಾಭಾರತದಲ್ಲಿ ತುಂಬಾ ಸ್ವಾರಸ್ಯವಾದ್ದು ಅಂದ್ರೆ ಪಾಂಡವರು ಮಾಡಿದ ವನವಾಸ. ಆ ವನವಾಸದಲ್ಲಿ ಕಾಡು, ಅವರು ಕ್ಷತ್ರಿಯರು, ಹೋರಾಡಕ್ಕೆ ಅವಕಾಶವೇ ಇಲ್ಲ, ಏನೋ ಬದುಕೊಂಡಿರ್ತಾರೆ. ಆದ್ರೆ ಕಾಲ ಕಳೆದ ಸಮಸ್ಯೆ ಅಲ್ಲ. ಅದಕ್ಕೋಸ್ಕರ ಅಲ್ಲಿ ಅವ್ರ ಹತ್ರಕ್ಕೆ ಯಾರ್ಯಾರೋ ಋಷಿಗಳು ಬರ್ತಾರೆ, ಯಾವ್ಯಾವ್ದೋ ಕಥೆಗಳು ಹೇಳ್ತಾರೆ. ಈಗ ಅದರಲ್ಲಿ ಬಂದಿದ್ದೆ ಆಕ್ಚುಲಿ ಶಕುಂತಲೆಯ ಕಥೆ, ಆಮೇಲೆ ನಳಮಹಾರಾಜ
ಬರುವಂತ ಜೊತೆಗೆ ಉಪ ಅಂದ್ರೆ ಜೊತೆಯಲ್ಲಿ ಬರುವಂತದ್ದು ಉಪಾಖ್ಯಾನ. ಆ ಉಪಾಖ್ಯಾನಗಳ ಕಥೆಗಳು ಎಷ್ಟು ಚೆನ್ನಾಗಿದೆ ಅಂದ್ರೆ ಮನೋವಿಜ್ಞಾನದ ದೃಷ್ಟಿಯಿಂದ ಒಂದೊಂದು ಉಪಾಖ್ಯಾನಕ್ಕಂತೂ ಒಂದೊಂದು ವೆಬಿನಾರ್ ಮಾಡ್ಬೋದು. ನಾನು ಹಾಗೂ ಮಾಡಿದ್ದೇನೆ. ಅಲಮಹಾರಾಜಂದ ಚಂದ್ರಹಾಸನ್ ಕಥೆ ನಾನು ಒಂದು ಉಪಾಖ್ಯಾನ ಮಾಡಿದ್ದೇನೆ. ಹಾಗಾಗಿ ಅದರಲ್ಲಿ ಜೀವನ ಅರ್ಥ ಮಾಡ್ಕೊಳ್ಳೋ ಸ್ವಾರಸ್ಯ ಇದೆ. ನಮ್ಮ ಜೀವನಕ್ಕೆ ಅನ್ವಯಿಸ್ಕೋಬಹುದಾದಂತ ಸಮಾಂತರ ಸಂಗತಿಗಳಿವೆ. ಆದ್ರೆ ನಮ್ಗೆ ಅದರಲ್ಲ ಆಸಕ್ತಿ. ಯಾಕೆ ಅಂದ್ರೆ ಅದ್ರಲ್ಲಿ ಒಂದೇ ತೊಂದರೆ ಏನಂದ್ರೆ ಯುದ್ಧದಲ್ಲಿ ಬರುವಂತಹ ಆವೇಶಗಳಿಲ್ಲ. ಹಾಗಾಗಿ ನಮ್ಮಿಂದ ಯಾವುದು ನಮಗೆ ಆವೇಶ ಕೊಡೋದಿಲ್ವೋ ಅದು ನಮ್ಗೆ ನೆನಪಾಗಿ ಉಳಿಯೋದಿಲ್ಲ. ಯಾವ್ದು ಆವೇಶ ಕೊಡುತ್ತೋ ಅದು ನೆನಪಾಗಿ ಉಳಿಯುತ್ತೆ. ಹೌದು, ಅದು ಅಲ್ಲ. ಯಾಕೆಂದ್ರೆ ಕೆಲವು ಸರಿ ಏನಾಗುತ್ತೆ ಅಂದ್ರೆ ಆವೇಶವನ್ನು ನೆನ್ಪಿಟ್ಕೊಂಡ್ಬಿಟ್ಟು ಆವೇಶದ ಹಿಂದಿದ್ದ ಘಟನೆಯನ್ನಾಗಲಿ ಅದರಿಂದ ಆಗುವ ತೀರ್ಮಾನವನ್ನಾಗ್ಲಿ ಮರ್ತು. ಪೆನ್ರೋಸ್ ಅಂತ ಒಬ್ಬ ಮನೋವಿಜ್ಞಾನಿ ಪ್ರಯೋಗ ಮಾಡಿದವನು. ಏನಂದ್ರೆ ಬೇರೆ ಅವನೊಂದು ವಿದ್ಯುತ್ ಗ್ರಹ ಇಟ್ಕೊಂಡ್ಬಿಟ್ಟು ಮಿದುಳಿಗೆಲ್ಲ ಹಾಕಿ ಬೇರೆ ಬೇರೆ ಭಾಗ ಮುಟ್ಟರೆ ಒಂದು ಬೇರೆ ಬೇರೆ ನೆನಪು ಬರೋದು. ಹಾಗಾಗಿ ಬೇರೆ ಬೇರೆ ಭಾಗದಲ್ಲಿ ಸೋಕಿಸಿ ವಿದ್ಯುತ್ ಪ್ರವಾಹ ಉಂಟು ಮಾಡಿ ಆತನ ನೆನಪನ್ನ ಕೆರಳಿಸುವಂತಹ ಕೆಲಸದ ಪ್ರಯೋಗ ಆತ ಮಾಡಿದ್ದು. ಆತನ ಪ್ರಯೋಗದ ಫಲಿತಾಂಶ ನಮಗೆಲ್ಲರಿಗೂ ವಿಶೇಷವಾಗಿ ಗಮನ ಸೆಳೆಯುವಂಥದ್ದು. ಅವನು ಹೇಳ್ತಾನೆ, ಆವೇಶಗಳು ದಾಖಲೆಯಾದ ಹಾಗೆ, ಆವೇಶವು ತೀವ್ರವಾಗಿ ದಾಖಲೆಯಾದ ಹಾಗೆ ಅದಕ್ಕೆ ಸಂಬಂಧಪಟ್ಟ ಸಂಗತಿಗಳು ದಾಖಲೆ ಆಗೋದಿಲ್ಲ ಮನುಷ್ಯನ ಮನಸ್ಸಿನಲ್ಲಿ ಅಂತ. ಅಂದ್ರೆ ಏನಾಯ್ತು, ಆವೇಶ ಇರ್ಬೇಕು ಅಂತ ನಾನು ಹೋದ್ರೆ ಆವೇಶ ರೆಕಾರ್ಡ್ ಆಗುತ್ತೆ, ಮತ್ತೆ ಆವೇಶಕ್ಕೆ ಕಾರಣವಾದ ಸಂಗತಿಗಳು ಮಸಕಾಗಿ ನೆನಪಾಗಿ. ಅದರಿಂದ ಮನಸ್ಸು ಆವೇಶವನ್ನು ಹುಡುಕ್ತಾ ಇರೋದ್ರಿಂದ ಅದು ಆವೇಶವನ್ನು ದಾಖಲಿಸಿ ಬೇರೆ ಬಿಟ್ಟು ಯಾಕಾಗುತ್ತೆ ಅಂದ್ರೆ ಮೇಷ್ಟ್ರು ಪಾಠ ಬೋರ್ ಆಗುತ್ತೆ ಅಂದ್ಬಿಟ್ಟು ಜೋಕ್ ಹೇಳಿದ್ರೆ ಹುಡುಗರು ಪಾಠ ಮರೆತು ಬಿಟ್ಟು ಬರೇ ಜೋಕ್ ನೆನ್ಪಿಟ್ಕೊಂಡ್ರು ಅಂತದ್ದು ನಮ್ಗೆ ಬೇಕಾದಷ್ಟು ಉದಾಹರಣೆಗಳು. ನಮ್ಗೆ ಪರಿಚಯ ಯಾರು ಸಿಕ್ಕಿರೋ ಹುಡುಗರು ನೀವು ಹಾಗಂತ ತಮಾಷೆ ಮಾಡಿದ್ರಿ ಸರ್ ನೆನ್ಪಿದೆ ಅಂತ ಹೇಳ್ತಾರೆ. ನನಗೆ ಆಶ್ಚರ್ಯ. ನಾನು ಆ ವಿಷಯ ಹೇಳಿದ್ದು ಯಾವ್ದೋ ಪಾಠದಕ್ಕೆ. ನಾನು ಅವಾಗ ಕೇಳ್ತೀನಿ, ಈ ಯಾವ ಪಾಠದ ವಿಷಯದಲ್ಲಿ ಹೇಳಿದ್ದೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಹೀಗೆ ನಾವು ಯಾವ್ದನ್ನ ನೆನ್ಪಿಟ್ಕೊಳ್ಳಿ ಅಂತ ಹೇಳಿರ್ತೀವೋ, ಇಟ್ಕೊಳ್ಳೋಕೆ ಪೂರಕವಾಗಿ ಹೇಳಿರ್ತೀವೋ ಅದನ್ನ ಅದರಿಂದ ಅತಿರೇಕದ ಆವೇಶವೂ ಮಾಹಿತಿಯ ಸ್ಮರಣೆಗೆ ಅಡ್ಡಿ, ಆವೇಶ ರಾಹಿತ್ಯವೂ ನೆನಪಿಟ್ಕೊಳ್ಳೋಕೆ ಅಡ್ಡಿ. ಅಂತೂ ಆವೇಶಕ್ಕೂ ಮತ್ತೆ ನೆನಪಿಗೂ ಅತ್ಯಂತ ನಿಕಟವಾದ ಸಂಬಂಧ ಇದೆ. ಅದರಿಂದ ಅದು ಜಾಸ್ತಿಯೂ ಆಗೋ ಹಾಗಿಲ್ಲ, ಕಮ್ಮಿಯೂ ಆಗೋ ಹಾಗಿಲ್ಲ. ತಂತಿಯ ಮೇಲಿನ ನಡಿಗೆ ಇದು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ, ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಅದಕ್ಕರ್ಧ ನಮ್ಗೆ ನೆನ್ಪಿಟ್ಕೊಳ್ಳೋದು ಮರ್ತೋಗ್ಬೇಕು ಅನ್ನೋದು ನೆನಪಿಗೆ ಬಂದ. ಹೀಗಾಗಿ ಆತ್ಮೀಯರೇ, ನಾವು ನೆನಪಿನ ಜೊತೆಯಲ್ಲಿ ಒದ್ದಾಡ್ತಿದೀವಿ ಅಂತ ಯಾಕೆ ಆಗ್ತಿದೆ ಅಂತಂದ್ರೆ ನಮಗೆ ನೆನಪಿನ ಕೀಲಿ ಕೈ ಇಲ್ಲ. ಯಾಕೆ ಇದು ನೆನಪಿದೆ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಳೋದಿಲ್ಲ. ಫ್ರಾಯ್ಡ್ ಒಂದು ಪ್ರಯೋಗ ಮಾಡ್ದ. ಆ ಪ್ರಯೋಗದಲ್ಲಿ ಏನ್ ಮಾಡ್ದ ಅಂದ್ರೆ ಒಬ್ಬ ಹೆಂಗಸು ಯಾವ್ದಾದ್ರೂ ಒಂದು ಹಾಡು ಕೇಳಿದ್ರೆ ಕಣ್ಣೀರ್ ಸುರಿಸೋದು. ಅದು ಸಂಕಟದ ಹಾಡು ಅಲ್ವೇ ಅಲ್ಲ, ಆದ್ರೂ ಹಾಡು ಕೇಳಿದ್ರೆ ಸಾಕು ಕಣ್ಣೀರ್ ಸುರಿಸೋದು. ಆಮೇಲೆ ಆಕೆಗೆ ಮತ್ತೆ ಅದಕ್ಕೆ ಏನ್ ಹೇಳ್ತಾರೆ, ಹಿಪ್ನಾಸಿಸ್ ಅನ್ನಕ್ಕೆ ಏನ್ ಹೇಳ್ತಾರೆ, ಸಂಮೋಹನಗೊಳಿಸಿ ಆಕೆಯ ಮನಸ್ಸಿನಲ್ಲಿ ಏನಿದೆ ಅಂತ ಅನ್ನೋದನ್ನ ಹೇಳಿಸಿದಾಗ ಅವಳು ಹೇಳಿದ್ಲು, ನಮ್ ತಾಯಿ ಸಾಯುವಾಗ ರೇಡಿಯೋದೆಲ್ಲ ಹಾಡು ಬರ್ತಾ ಇತ್ತು ಅಂತ ಹೇಳಿದ್ವಿ. ಈ ಹಾಡು ಬರ್ತಾ ಇತ್ತು ಅಂತ. ಆಗ ಫ್ರಾಯ್ಡ್ ತೀರ್ಮಾನ ಮಾಡ್ತಾನೆ, ಏನಂದ್ರೆ ನಾವು ನಮ್ಮ ಮನಸ್ಸಿನೊಳಗಿರುವ ಆವೇಶವನ್ನು ಹೊರಗಡೆಯ ವಿದ್ಯಮಾನವನ್ನು ಸಂಬಂಧ ಇಲ್ಲಿದ್ರು ಜೋಡಿಸ್ತೀವಿ ಅಂತ. ಪಾರ್ಗವ್ ಪ್ರಯೋಗ ಕೂಡ ಅದನ್ನು ಹೇಳುತ್ತೆ. ಏನಂತಂದ್ರೆ ಒಂದು ಮೊಲವನ್ನ ಮುಟ್ಟಿದಾಗ ಜೋರಾಗಿ ಶಬ್ದ ಮಾಡ್ಬಿಟ್ರೆ ಆ ಮಲವನ್ನ ಒಂದ್ ಮಗು ಇನ್ನೊಂದ್ಸರಿ ಮುಟ್ಟೋದಿಲ್ಲ. ಯಾಕೆಂದ್ರೆ ಮುಟ್ಟೋದಕ್ಕೂ ಶಬ್ದಕ್ಕೂ ಸಂಬಂಧ ಇದೆ ಅಂತ ಕಲ್ಪಿಸ್ಕೊಂಡ್ಬಿಡುತ್ತೆ ಅಂತ. ಆದ್ದರಿಂದ ನೆನಪು ನಮ್ಮೊಳಗಿನ ಆವೇಶ ನೆನಪನ್ನ ನಿರ್ಧರಿಸುತ್ತೆ ಅಂತ ನಾವು ಹೇಳ್ತೀವಲ್ಲ, ನಮ್ಮೊಳಗಿನ ಆವೇಶ ಅದು
ಯಾವುದ್ರ ಜೊತೆ ಸೇರಿಸ್ಬೇಕೋ ಅದು ಅಲ್ಲದೆ ಇರೋದನ್ನ ಜೊತೆಗೂ ಸೇರಿಸ್ಬಿಡುತ್ತೆ ನಮ್ಮ ಮನಸ್ಸು. ಆದ್ರಿಂದಲೇ ನಮಗೆ ನೆನಪಿನ ಮೇಲೆ ನಿಯಂತ್ರಣವಿಲ್ಲ. ಅದಕ್ಕೆ ಡಿ ವಿ ಜಿ ಅವರು ಹೇಳ್ತಾರೆ, ಎಲ್ಲಿ ಅದನೋ ಅದೆಲ್ಲಿಗೋ ಹೆಣೆಯುವನು, ಒಲ್ಲೆ ನೀವೇ ಕಿತ್ತಾಡಿಕೊಳ್ಳು ಎನ್ನುವನು, ಬೆಲ್ಲದಡುಗೆಯಲ್ಲಿ ಇಡೀ ಮರಳ ನೆರೆಸುವನು, ಒಳ್ಳೆ ರಸಿಕನೋ ವಿಧಿಯು ಮಂಕುತಿಮ್ಮ ಅಂತ ಹೇಳುವಂಥದ್ದು. ಇನ್ನು ಈ ನೆನಪನ್ನು ಕುರಿತಂತೆ ಬೇಕಾದಷ್ಟು ಚಿತ್ರಗೀತೆಗಳು, ಭಾವಗೀತೆಗಳು ಎಲ್ಲ ಬಂದಿದೆ. ತುಂಬಾ ಪ್ರಸಿದ್ಧವಾದದ್ದು ನಮ್ಮ ಸಹೋದ್ಯೋಗಿಯಾಗಿದ್ದ KS ನಿಸಾರ್ ಅಹಮದ್ ಅವರು ಬರೆದದ್ದು. ನೋಡಿ, ಅದಕ್ಕೆ ಕವಿಗಳಿಗೆ ತುಂಬಾ ಸ್ವಾತಂತ್ರ್ಯ ಇದೆ. ಆ ನೆನಪನ್ನೇ ಒಬ್ಬ ವ್ಯಕ್ತಿ ತರ ಮಾಡ್ಬಿಟ್ಟು ಅವ್ರು ಬರೆದು ಬಿಟ್ರು. ನೆನಪು ಅನ್ನೋದು ವ್ಯಕ್ತಿಯೇ ಅಲ್ಲ. ಅಲ್ಲಿ ನೋಡಿ, ಈ ಪದ್ಯ ಹೇಗಿದೆ, ನೀವು ಸುಮ್ಮನೆ ಹಾಡು ಪದ್ಯನಾಗ ಜ್ಞಾಪಿಸ್ಕೊಳ್ಳಿ. ಹಾವಿನ ದ್ವೇಷ ಅಂದ್ರೆ ಇದು ಈ ಪದ್ಯನಾಗ ಜ್ಞಾಪಿಸ್ಕೊಳ್ಳಿ. ನಾವು ಪದ್ಯವಾಗಿ ಓದಿ ನಮ್ಮ ನೋವಿಗೆ ಅಭಿವ್ಯಕ್ತಿ ಸಂತೋಷನೂ ಪಡ್ಬೇಕು, ಅದ್ರ ಜೊತೆಗೆ ತಾರ್ಕಿಕವಾಗಿ ವಿಶ್ಲೇಷಣೆನೂ ಮಾಡ್ಬೇಕು. ಅದಕ್ಕೆ ಬರ್ನಾಡ್ ಶಾ ತುಂಬಾ ಚೆನ್ನಾಗಿ ಹೇಳ್ತಿದ್ದ, ಅನ್ ಐರಿಷ್ ಮೆನ್ ವ್ಯೂಸ್ ದಿ ವರ್ಲ್ಡ್ ಫ್ರಮ್ ಒನ್ ಐ ಅಂಡ್ ಡ್ರೀಮ್ಸ್ ಫ್ರಮ್ ಒನ್ ಐ ಅಂಡ್ ಐಡೆಂಟಿಫೈಸ್ ಹಿಸ್ ಡ್ರೀಮ್ ಆಸ್ ಅನ್ರಿಯಲ್ ಫ್ರಮ್ ಅನದರ್ ಐ ಅಂತ ಹೇಳ್ತಿದ್ದ. ಹಾಗೆ ಇಲ್ಲಿ ನಾವು ನೋಡೋಣ, ಎಲ್ಲ ಮರೆತಿರುವಾಗ ಇಲ್ಲ ಸಲ್ಲದ ನೆವವ ಕೂಡಿ ಬರದಿರು ಮತ್ತೆ ಹಳೆಯ ನೆನಪೆ, ಕಲ್ಲಿನಂದದಿ ಬಿದ್ದು ತಿಳಿಯಾದ ಬಗೆಗೊಳುವ ರಾಡಿಗೊಳಿಸುವೆ ಏಕೆ ಓ ನನ್ನ ನೆನಪೆ. ಇದು ಮೊದಲನೇ ಸಾಲು. ಇದು ಎಷ್ಟು ವಿಚಿತ್ರವಾಗಿದೆ ನೋಡಿ. ಎಲ್ಲ ಮರ್ತಿದ್ದೀನಂತೆ ನಾನು, ತಿಳಿಯಾದ ಬಗೆಗಳವಾಗಿದೆಯಂತೆ ಮನಸ್ಸು. ಆದ್ರೆ ಆ ನೆನಪು, ನನ್ನ ನೆನಪೆ ಬಂದು ಎಂದು ಕಲ್ಲಿನಂದದಿ ಬಿದ್ದು, ಆ ನೆನಪು ಕಲ್ಲಿನ ರೀತಿಯಲ್ಲಿ ಬಂದು ಕಲ್ಲಿನ ವೇಷ ಹಾಕೊಂಡ್ಬಂದು ರಾಕ್ಷಸ ಕೊಳದೊಳಗೆ ಬಿದ್ದ ಹಾಗೆ ಬಿದ್ದು ತಿಳಿಯಾದ ಬಗೆಗೊಳವ ರಾಡಿಗೊಳಿಸುವೆ ಏಕೆ ಅಂತ ಕೇಳಿದ್ರಲ್ಲ. ಇನ್ನೊಂದು ಪ್ರಶ್ನೆ ಹಾಕೊಳ್ಳಿ ನೀವೇ, ರಾಡಿಗೊಳಿಸಿದೆ ಹೇಗೆ ಓ ನನ್ನ ನೆನಪೆ ಅಂತ ಹಾಕೊಳ್ಳಿ. ಅಂದ್ರೆ ನನ್ನ ಮಹಾಸಭ್ಯಸ್ಥ ತಿಳಿಗೊಳವಾಗಿದ್ದೀನಿ ನಾನು. ಆ ಕಲ್ಲು ಹರಿಯಾಗಿ ಬಂದು ಬಿದ್ದ್ಬಿಡ್ತು, ನನ್ನದು ಇಷ್ಟ ಮೇಲೆ ನನ್ನ ನೆನಪು ನನಗೆ ಅನುಕೂಲ ಮಾಡ್ಕೊಡ್ಬೇಕೆ ಹೊರತು ನನ್ನ ನೆನಪು ನನಗೆ ಕೆಟ್ಟದ್ ಮಾಡಬಾರ್ದು. ಆದ್ರೆ ನಮ್ಗೆ ಎಷ್ಟು ಅಹಂಕಾರ ಅಂದ್ರೆ ನನ್ನ ನೆನಪೇ ನಾನು ಅಂತ ನಮ್ಮ ಭಾವನೆ. ಅದು ಒಳ್ಳೇದೋ ಕೆಟ್ಟದ್ದೋ ನನ್ನ ನೆನಪೇ ನಾನು, ನಿಜಾನೂ ಕೂಡ ಅದು. ನಾನು ಅನ್ನೋದು ಏನೂ ಇಲ್ಲ, ನನ್ನ ಬೇಕು ಬೇಡಗಳೇ, ನನ್ನ ಹಠಮಾರುತನವೇ ನಾನು, ಅಷ್ಟಂತೂ ನಿಜ. ಆದ್ರಿಂದ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಳುವಂತ ನಾನು ಇದೆಯಲ್ಲ, ಅದ್ರಲ್ಲಿ ಬೇಕು ಬೇಡಗಳೇ ಜಾಸ್ತಿ. ಸತ್ಯ ಇಲ್ಲ, ಸತ್ಯ ಅಂದ್ರೆ ನಾನು ಅನ್ನೋದೇ ಸತ್ಯವಲ್ಲ, ಒಂದಷ್ಟು ಕಾಲ ಇದ್ದು ಹೋಗೋ ಸತ್ಯ ಅದು. ಇನ್ನು ಅದಿನ್ಯಂತ ಸತ್ಯ ಜ್ಞಾಪಕ ಇಟ್ಕೊಳ್ಳುತ್ತೆ. ಹಳಸೋಗೋ ಆಹಾರ ತಿಂದು ಬೆಳೆದಿರೋ ದೇಹ ಯಾವತ್ತಾದ್ರೂ ಒಂದಿಷ್ಟು ಹರಿಸ್ಲೇಬೇಕು. ಆ ದೇಹದಲ್ಲಿ ಮೂಡಿದ ಮನಸ್ಸು, ಆ ಮನಸ್ಸಿನ ಭಾವ, ಅವೆಲ್ಲ ಎಷ್ಟು ಕಾಲ ಇರುವಂತದ್ದು? ಅವು ಯಾವುದು ಶಾಶ್ವತ ಸತ್ಯ ಅಲ್ಲ. ಆದ್ರೆ ನಮ್ ಗಮನ ಶಾಶ್ವತ ಸತ್ಯದ ಕಡೆ ಅಲ್ವೇ ಅಲ್ಲ. ಯಾವುದು ನನ್ನ ಪ್ರಶ್ನೆ ಅದು ಏನಂದ್ರೆ, ನನ್ನ ನೆನಪು ನನ್ನ ತಿಳಿಗೊಳದೊಳಗೆ ಬಿದ್ದು ಕಲ್ಲಾಗಿ ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳೋ ಛಲ ಯಾಕೆ ನನ್ನ ನೆನಪಿಗೆ? ನಾನೇ ಅದಕ್ಕೆ ನನ್ನ ತಂದೆಯನ್ನು ಸಾಕಬೇಕು, ಇಲ್ಲ ಸುಮ್ಮನೆ ಇರ್ಬೇಕು. ತಂದೆ ಮಗ ಬಂದ್ಬಿಟ್ಟು ಅಪ್ಪನ ಹತ್ರ ದಿನ ಬಂದು ಹೇಳಕ್ಕಾಯ್ತಾನೆ ಅಂದ್ರೆ ಏನರ್ಥ? ಹೀಗಾಗಿ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಕಾವ್ಯದಲ್ಲಿ ಹುಡುಕೋದಲ್ಲ, ಅದನ್ನ ನಾನು ಹೇಳಿಕೊಡ್ತೀನಿ. ನಾವು ಏನ್ ಮಾಡ್ಬಿಟ್ಟಿದೀವಿ ಅಂದ್ರೆ, ತಾರ್ಕಿಕತೆ, ವೈಚಾರಿಕತೆ ವಿಜ್ಞಾನದಲ್ಲಿದೆ, ಕಾವ್ಯದಲ್ಲೂ ಇರ್ಬೇಕು, ಧರ್ಮದಲ್ಲೂ ಇರ್ಬೇಕು, ಪ್ರತಿಯೊಬ್ಬರ ತೀರ್ಮಾನದಲ್ಲೂ ಇರ್ಬೇಕು ಅಂತ ಹೇಳ್ತೀವಿ. ಇದೆಯೇ ನಮ್ಮ ವರ್ತನೆಯಲ್ಲಿ? ಇದೆಯೇ ನಮ್ಮ ವರ್ತನೆಯಲ್ಲಿ ಇದ್ದಾಗ ತಾನೇ ನಾನು ಇನ್ನೊಬ್ಬರನ್ನ ದೂರಕ್ಕೆ ಸಾಧ್ಯ ಆಗುವಂಥದ್ದು. ಈ ಹಾಗೆ ನೋಡಿ ನಾವು ಕೇಳ್ತೀವಿ, ನಮ್ಗೆ ಯಾಕೆ ಈ ಪ್ರಶ್ನೆಗಳೇ ಬರೋದು? ಅದೇ ಒಳ್ಳೆ ರೂಪಗಳು ಕೊಡ್ತಾರೆ, ಆಕರ್ಷಕವಾಗಿ ಹೇಳ್ತಾರೆ ಅಲ್ವಾ? ಸತ್ತ ಭೂತದ ಶವವ ಹದ್ದಿನಂದದಿ ತಂದು ನನ್ನ ಮನೆಯಂಗಳಲ್ಲಿ ಹಾಕೋದಿರು ನೆನಪೆ ಅಂತ ಹೇಳ್ತಾರೆ. ಪಾಸ್ಟ್ ಇಸ್ ಗಾನ್, ಹಾಗೆ ಹೋಗಿದ್ರು ದಾಖಲೆ ತಾನೆ ನೆನಪು ಅಂದ್ರೆ. ಅದಕ್ಕೆ ಎಷ್ಟು ಜನ ಹೇಳ್ತಾರೆ, ಭೂತ ಅಂದ್ರೆ ಘೋಸ್ಟ್ ಅನ್ನೋ ಅರ್ಥ ಆಗುತ್ತೆ, ಪಾಸ್ಟ್ ಅನ್ನೋ ಅರ್ಥನೂ ಆಗುತ್ತೆ. ಘೋಸ್ಟು ಪಾಸ್ಟ್ ಎರಡನ್ನೂ ರೆಪ್ರೆಸೆಂಟ್ ಮಾಡುತ್ತೆ. ಭೂತ ಅದು ಶವ, ಅದಕ್ಕೆ ಮತ್ತೆ ಜೀವ ಬರುತ್ತೆ ಸಾಧ್ಯವಿಲ್ಲ, ಮತ್ತೆ ತಗೊಂಬಂದು ಹಾಕುತ್ತೆ. ಏನು ಆ ನೆನಪು ಹಾಕತ್ತೆ ಅಂತಂದ್ರೆ ಅದ್ಯಾಕೆ ಹಾಕತ್ತೆ? ನಾನೇ ಯಾಕೆ ಅದನ್ನ ತಂದು ತೆಗೆದು ಆಚೆ ಬಿಸಾಕಿದ್ರಾಯ್ತು, ನಾನ್ಯಾಕೆ ಬಿಸಾಕಲ್ಲ? ನಾನು ಅದನ್ನ ಯಾಕೆ ನಂದು ಅಂತ ಇಟ್ಕೊಂಡು ಕಷ್ಟಪಡ್ತೀನಿ? ಈ ಪ್ರಶ್ನೆಗಳಿಗೆ ಉತ್ತರ ನೀವು ಭಾವಗೀತೆಯಲ್ಲಿ ಹುಡುಕಿದ್ರೆ ಹುಚ್ಚಿಡಿಯಂತೆ ಹೊರತು ಉತ್ತರ ಸಿಕ್ಕೋದಿಲ್ಲ. ಇಲ್ಲಿ ತುಂಬಾ ಗಮನಿಸಬೇಕಾದಂತ ಸಂಗತಿ, ನಾವು ಕೆಲವು ಸಾರಿ ಏನು ಅಂದ್ರೆ ನಮಗೆ ಕಾವ್ಯಾನ್ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ. ವಿಜ್ಞಾನದಲ್ಲಿ ಕಾವ್ಯ ಹುಡುಕ್ತೀವಿ, ಕಾವ್ಯದಲ್ಲಿ ವಿಜ್ಞಾನ ಹುಡುಕ್ತೀವಿ, ಏನೇನೋ ಮಾಡ್ಕೊಂಡು ಮನಸ್ಸೆಲ್ಲ ಕೆಡಿಸ್ಕೊಂಡು ಕೊನೆಗೂ
ನೆನಪು ಅನ್ನೋದು ಅದೆಲ್ಲ ಯಾಕೆ ಚರ್ಚೆ ನಂಗೆ ಗೊತ್ತಿಲ್ಲ ಅಂತ ಒಪ್ಕೊಂಡ್ಬಿಟ್ರೆ ಸಲೀಸ್ ಅದನ್ನ ಮಾಡ್ಕೊಂಡು ಇದ್ಬಿಡೋಣ ಅನ್ನುವ ಧೋರಣೆಗೆ ನಾವು ಕೊನೆಗೆ ಸಿಕ್ಕಾಕೋತೀವಿ ಅನ್ನುವಂಥದ್ದನ್ನ ನಾನು ನಿಮ್ಮ ಗಮನಕ್ಕೆ ಸೆಳೆಯ ಬಯಸ್ತೇನೆ. ಆದ್ದರಿಂದ ಒಂದಂತೂ ನಿಜ, ನಮ್ಮೆಲ್ಲರ ದೂರು ಒಂದೇ, ಏನಪ್ಪಾ ಅಂದ್ರೆ ನಾವು ನೆನಪಿಟ್ಟುಕೊಳ್ಳಬೇಕಾದದ್ದು ಮರ್ತು ಹೋಗುತ್ತೆ, ನಾವು ನೆನಪಿಟ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಮರ್ತು ಹೋಗುತ್ತೆ, ನಾವು ಮರಿಬೇಕು ಅಂತ ಅನ್ಸಿದ್ದದ್ದು ಜ್ಞಾಪಕ ಬರುತ್ತೆ ಅಂತ. ತಿರುಗಿ ಇನ್ನೊಂದು ಗಳಿಗೆಯಲ್ಲಿ ನಂಗೆ ವಿಪರೀತ ಮರವು ಅಂತಾರೆ. ಆ ಮರವು ನೀವು ನೆನ್ಪಿಟ್ಕೊಳ್ಬಾರ್ದಂತ ಕಹಿ ಅನುಭವಗಳನ್ನ ಮರಿಬಾರ್ದಾಗಿತ್ತೆ? ಗೊತ್ತಿಲ್ಲ. ನೆನಪು ಮರವು ಅನ್ನೋದು ಎರಡೇ ಅನ್ನೋದೇ ಅನುಮಾನ. ಈಗ ಬಿಸಿ ತಂಪು ಅಂದ ಹಾಗೆ, ಯಾವ್ದು ಬಿಸಿ ಯಾವ್ದು ತಂಪು? ಕಾದಿರುವ ಕಾವಲಿಗೆ ನೀರು ತಂಪು, ನೀರಿಗೆ ಮಂಜುಗಡ್ಡೆಗೆ ನೀರ್ ಬಿಸಿ. ಹಾಗಾಗಿ ಹೀಟ್ ಕೋಲ್ಡ್ ಅಂತ ಎರಡು ಇಲ್ಲವೇ ಇಲ್ಲ. ಇರೋದು ಟೆಂಪರೇಚರ್ ಒಂದೇ, ಬೇರೆ ಬೇರೆ ಮಟ್ಟ ಅಷ್ಟೇ. ಅದು ಹೀಟ್ ಕೋಲ್ಡ್ ಅನ್ನೋದು ಎರಡು ನಿಜ ಅಂತ ನಾವು ನಂಬ್ಕೊಂಡೇ ಜೀವನ ಮಾಡಿರ್ತೀವಿ, ಮಾತಾಡ್ತೀವಿ. ಹಾಗೆ ಇಲ್ಲಿ ಕೂಡ ನೆನಪು ಮರೆವು ಅನ್ನೋದು ನಾವು ಹೇಳಿದಷ್ಟು ನಮ್ಗೆ ನಾವು ಅಪೇಕ್ಷಿಸಿದ ಕಡೆ ಮರವು ಇಲ್ಲ ಅಂತ ಅದು ಸರಿ. ಆದ್ರೆ ನಂಗೆ ಮರವು ತುಂಬಾ ಜಾಸ್ತಿ ಅಂತಂದ್ರೆ ಮರವು ಇಲ್ದಿದ್ರೆ ನಾವು ಬದುಕಕ್ಕೆ ಆಗ್ತಾ ಇಲ್ಲ. ನಮ್ಮ ನೆತ್ತಿಯ ಮೇಲೆ ಮೋಡಗಳು ವೇಗವಾಗಿ ಚಲಿಸ್ತಾ ಇದೆಯಲ್ಲ, ನೋಡ್ತೀವಲ್ಲ, ಅದು ಮರಿದೇ ಹೋಗಿದ್ದಿದ್ರೆ ಆ ಮೋಡದ ವೇಗ ನೋಡ್ಬಿಟ್ಟು ನಮ್ಗೆ ಬೇರೆ ಏನೂ ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ. ಪುಣ್ಯಕ್ಕೆ ದೂರದಲ್ಲಿರುವ ವಸ್ತುವಿನ ವೇಗ ನನ್ನ ಕಣ್ಣು ಗುರುತಿಸಲಾರದು, ಅದರಿಂದ ಬೇಗ ಮರಿತೀನಿ ನಾನು ಅಷ್ಟೇ. ಹಾಗಾಗಿ ಇದು ನೆನಪು ಮರವನ್ನು ಎರಡಲ್ವೇ ಅಲ್ಲ, ಒಂದರ ಎರಡು ವಿಕಾರಗಳು. ಹಾಗಾಗಿ ಈ ನೆನಪು ಮರವು ಅನ್ನುವಂಥದ್ದು ನಮ್ಗೆ ತುಂಬಾ ಗಹನವಾದದ್ದು ಅಂತ ಮಾತ್ರ ನಾನು ಹೇಳಬಲ್ಲೆ. ಇನ್ನು ಎಷ್ಟು ಅಂಶಗಳು ಮರವನ್ನ ನಿರ್ಧಾರ ಮಾಡುತ್ತೆ ಅಂದ್ರೆ ಅದು ಹೆಚ್ಚು ಕಡಿಮೆ ಹವಾಮಾನದ ಮುನ್ಸೂಚನೆ ಇದ್ದಾಗೆ. ಇದು ನೆನಪಿರುತ್ತಾ ಇರಲ್ವಾ ಅಂತ ನಾನು ಮಾಡ್ಕೊಳಕ್ ಆಗೋದೇ ಇಲ್ಲ. ಆಗಿದ್ದಿದ್ರೆ ನಾನು ಯಾಕೆ ಒಂದು ವಾರದ ಹಿಂದೆ ಓದಿದ್ದನ್ನು ಮತ್ತೆ ಜ್ಞಾಪಿಸ್ಕೊಂಡು ಮಗ್ಗಿ ದಿವಸ ಹೇಳ್ಕೊಂಡು ನೆನಪಿಟ್ಕೋಬೇಕಾಗಿತ್ತು? ಪುನರಾವರ್ತನೆಯಿಂದ ನೆನಪು ಹೆಚ್ಚುತ್ತದೆ ಅನ್ನೋದು ಒಂದು ಗೊತ್ತು ನಂಗಷ್ಟೇ, ಅದು ಬೇರೆ ಗೊತ್ತಿಲ್ಲ. ಬೇರೆ ಯಾವ ವಿಷಯನೂ ನಂಗೆ ಸ್ಪಷ್ಟವಾಗಿ ಗೊತ್ತಿಲ್ಲ. ನನ್ನ ದೇಹ ಸ್ಥಿತಿ, ಮನಸ್ಥಿತಿ, ಪರಿಸ್ಥಿತಿ, ಈ ಮೂರೂ ಕೂಡ ನೆನಪನ್ನು ನಿರ್ಧಾರ ಮಾಡುತ್ತೆ. ಈ ಮೂರರ ಪೈಕಿ ನಾವು ಅನ್ಕೊಳ್ಳೋದು ಪರಿಸ್ಥಿತಿ ನನ್ನ ಕೈಲಿಲ್ಲ, ಅದೇನೋ ಘಟನೆ ನಡೆಯುತ್ತೆ. ದೇಹ ಸ್ಥಿತಿ ಮನಸ್ಥಿತಿ ನನ್ನ ಕೈಲಿದೆ, ಯಾಕಂದ್ರೆ ನನ್ನ ದೇಹ ನನ್ನ ಮನಸ್ಸು ಅಂತ ಅನ್ಕೊಂಡಿದ್ದೀನಿ. ನಿಧಾನವಾಗಿ ಆಲೋಚನೆ ಮಾಡಿ, ನನ್ನ ದೇಹ ಸ್ಥಿತಿಯೂ ನನ್ನ ಕೈಲಿಲ್ಲ, ಇದ್ರೆ ನಾನೇ ಕಾಯಿಲೆ ಬೆಳೆಸ್ಕೊತಿದ್ದೆ. ನನ್ನ ಮನಸ್ಥಿತಿ ಅಂತೂ ಇದ್ದಿದ್ದೂ ಇಲ್ಲ. ದೇಹನಾರು ಜಡ, ಮನಸ್ಸು ವೇಗವಾಗಿ ಓಡೋದ್ರಿಂದ ನನ್ನ ಮನಸ್ಸಿಗೆ ನಾನು ಕಡಿವಾಣ ಹಾಕಕ್ ಸಾಧ್ಯವಾಗಿ ಇದ್ದಿದ್ರೆ BP ಅನ್ನೋ ಕಾಯಿಲೆಯೇ ಇರ್ತಿರ್ಲಿಲ್ಲ. ಶುಗರ್ BP ಅನ್ನೋದು ಕಾಯಿಲೆ ಅಲ್ಲವೇ ಅಲ್ಲ. ನಮ್ಮ ನೆನಪುಗಳ ಒತ್ತಡದಿಂದ ಮಾಡೋದು, ಅದನ್ನೇ ವೃತ್ತಿಪರವಾದ ಕಾಯಿಲೆ ಅಂತ ಕರೀತಾರೆ. ಆದ್ದರಿಂದ ಈ ಮೂರು ನಮ್ಮ ಕೈಲಿ ಇಲ್ಲದೆ ಇರೋದ್ರಿಂದ ಒಂದು ರೀತಿಯಲ್ಲಿ ನಮ್ಮ ನೆನಪು ನಮ್ಮ ಕೈಲಿ ಇರಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಮೂರರ ಮೇಲೆ ಅದು ಅವಲಂಬಿಸಿದೆ. ಆದ್ದರಿಂದ ದೇಶದಿಂದ, ನಾನಿರೋ ಪ್ರದೇಶದಿಂದ ನಮ್ಮ ಪರಿಸ್ಥಿತಿ ನಿರ್ಧಾರ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಸುತ್ತಮುತ್ತ ಜನರಿಂದಲೂ ಆ ಪರಿಸ್ಥಿತಿ ನಿರ್ಧಾರ ಆಗುತ್ತೆ. ಈಗ ನನ್ನ ಮಾತನ್ನ ನೀವು ಇಷ್ಟೊಂದು ಜನ ಕೇಳೋ ಹೊತ್ತಿಗೆ ನಂಗೆ ಮಾತಾಡೋ ಉತ್ಸಾಹ ಬಂದಿದೆ. ನೀವೆಲ್ಲ ಆಫ್ ಮಾಡ್ಕೊಂಡು ಕೂತಿದ್ರೆ ನಾನು ಮಾತಾಡಕ್ ಆಗ್ತಿಲ್ಲ. ಹೀಗಾಗಿ ದೇಶ ಪರಿಸ್ಥಿತಿ ನಮ್ಮ ಕೈಲಿಲ್ಲ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ದೇಶ ನಮ್ಮ ನಾನು ಅನ್ಕೊಂಡ್ರು ನನ್ನ ಸ್ವಭಾವ, ನಂಗೆ ಮುಂಗೋಪ. ಯಾರು ಕಲಿಸಿದವರು ಕೋಪಿಸ್ಕೋ ಪರವಾಗಿಲ್ಲ ಅಂತ ಬೇರೆಯವರೆಲ್ಲ ಕೋಪಿಸ್ಕೊಂಡ್ರಲ್ಲ, ಅದ್ ನೋಡಿ ನಾನು ಕಲಿಸ್ ಅಷ್ಟೇ. ಹಾಗಾಗಿ ನಮ್ಗೆ ಕೋಪಿಸ್ಕೋಬೇಕು ಅನ್ನೋ ನೆನಪು ಹೇಗಿದೆ, ಅದಕ್ಕೆ ಪರಿಸ್ಥಿತಿ ಕಾರಣ ಅನ್ನುವಂಥದ್ದು. ಇನ್ನು ಮನಸ್ಥಿತಿ ಅಂತಂದ್ರೆ, ಮನಸ್ಥಿತಿಯಲ್ಲಿ ಮೂರು ರೀತಿ ಇದೆ. ಪ್ರಪಂಚ ನೋಡಿದಾಗ ನೋಡಿದ್ರೇನೆ ಗೆಟ್ ಡಿಸ್ಟರ್ಬ್. ಇದು ಹೀಗಿರ್ಬೇಕಾಗಿತ್ತು, ಹೀಗೆ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ, ಅದರಿಂದ ಹೀಗಿರ್ಬೇಕಾಗಿದ್ದು ಅನ್ನೋದು ಹೀಗಿರಬಾರ್ದಾಗಿತ್ತು ಅನ್ನೋದು ಮಾತ್ರ ನೆನಪಿರುತ್ತೆ, ಉಳಿದಿದ್ದೆಲ್ಲ ಆಯ್ತು. ಅದರಿಂದ ಮನಸ್ಥಿತಿ ಇದಂತಲ್ಲ, ಅದು ನೋಡಿದ್ರಿಂದ. ಪ್ರಪಂಚ ಬದಲಾವಣೆ ಮಾಡ್ತೀನಿ ಅನ್ನೋದನ್ನ ರಾಜಸ ಅಂತ ಕರೀತಾರೆ. ಆಗ ಕೂಡ ನಮ್ಮ ಮನಸ್ಸು ನೆನ್ಪಿಟ್ಕೊಳ್ಳೋದಕ್ಕೆ ಏನೇನೋ ಕಷ್ಟಪಡುತ್ತೆ. ಮತ್ತೆ ಮಾಡಿದಾಗ ಆದ ಅನುಭವಗಳು, ಆ ಅನುಭವದ ಆವೇಶಗಳು ನೆನ್ಪಿಟ್ಕೊಂಡ್ಬಿಟ್ಟು ಅನುಭವವೇ ಮರ್ತೋಗುತ್ತೆ, ಆವೇಶ ಮಾತ್ರ ನೆನ್ಪಲ್ಲಿ ಹೋಗಿರುತ್ತೆ. ಹಣ್ಣನ್ನ ಮಾಡಿ ಹಣ್ಣು ಇಟ್ಕೊಂಡು ಸಿಪ್ಪೆ ಬಿಸಾಕ್ಬೇಕು, ಕೆಲವು ಸರಿ ಸಿಪ್ಪೆ ಉಳ್ಕೊಂಡು ಹಣ್ಣೆ ಬಿಸಾಕಿರ್ತೀವಿ, ನಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆ.
ಹಾಗೆ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಂಡ್ ಇದು ಏನು ನಿರ್ಧಾರಗಳು, ನೀತಿಗಳು ಅವೆಲ್ಲ ನೆನಪಿರ್ಬೇಕಾಗಿತ್ತು. ಅವು ಮರ್ತೋಗುತ್ತೆ. ನೆನಪುಗಳು ಅಂದ್ರೆ ಘಟನೆಯಲ್ಲಾದ ಆವೇಶ, ಘಟನೆಯೂ ಮರ್ತೋಗಿ, ಘಟನೆಯ ತೀರ್ಮಾನಗಳು ಮರ್ತೋಗಿ, ಬರೇ ಘಟನೆಯ ಆವೇಶಗಳು ನೆನಪಲ್ಲಿ ಇರ್ತದ್ರಿಂದ ಆವೇಶದ ಬಗ್ಗೆ ತುಂಬಾ ಎಚ್ಚರಿಕೆ ವಹಿಸ್ಬೇಕು ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದದ್ದು ಅನ್ನುವಂಥದ್ದು. ಇದು ಮನಸ್ಥಿತಿ. ದೇಹ ಸ್ಥಿತಿ ತುಂಬಾ ಚೆನ್ನಾಗಿ ಲೆಕ್ಕ ಮಾಡೋನು ಜ್ವರ ಬಂದ್ರೆ ಅವನ್ ಲೆಕ್ಕ ಮಾಡಿದ ತಪ್ಪಾಗ. ಹೀಗಾಗಿ ದೇಹ ಸ್ಥಿತಿ, ಮನಸ್ಥಿತಿ, ಪರಿಸ್ಥಿತಿಗಳ ಮೂರರ ಮೇಳೈಕೆ ಎಷ್ಟರ ಮಟ್ಟಿಗಾಗಿದೆ, ಯಾವ ಸಂದರ್ಭದಲ್ಲಾಗಿದೆ, ಆತನ ಅಭಿರುಚಿ ಏನು, ಇಷ್ಟೆಲ್ಲ ಸೇರ್ಕೊಂಡು ಕೊನೆಗೆ ನೆನಪಾಗಿ ಉಳಿಯುತ್ತೆ. ಆದ್ಮೇಲೆ ನನ್ನ ವೇಳೆ ಮುಗಿತಾ ಬಂದಿದ್ರಿಂದ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ಭಾಗದಲ್ಲಿ ನೆನಪಿನ ವರ್ಗೀಕರಣ ಮತ್ತು ಇನ್ನು ಸುಪ್ತ ಚೇತನದ ಹೆಸರಿಗೆ ಬಂದಿಲ್ಲ ನಾನು. ಈ ಸುಪ್ತ ಚೇತನ ಮತ್ತು ಅಂದ್ರೆ ಸಬ್ ಕಾನ್ಶಿಯಸ್ ಅಂತಾರಲ್ಲ, ಅದು ಕಾನ್ಶಿಯಸ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡು ಇದೆ, ಎರಡಿದೆ ಅದರಲ್ಲಿ. ಹೇಗೆ ಸಮುದ್ರದಲ್ಲಿ ಮೇಲ್ಗಡೆ ಅಲೆ ಇದೆ, ಕೆಳಗಡೆ ಸ್ಥಿರವಾದ ನೀರಿದೆಯೋ ಹಾಗೆ ನಮ್ಮ ಮನಸ್ಸಿನಲ್ಲಿ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏರಿಳಿತಗಳಿದೆ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಯಾವ ಏರಿಳಿತವೂ ಇಲ್ಲ. ಅದಕ್ಕೆ ಆದ್ರೆ ಆ ಸಬ್ ಕಾನ್ಶಿಯಸ್ ಮೈಂಡ್ ನ ಸಪೋರ್ಟ್ ಮೇಲೆ ಕಾನ್ಶಿಯಸ್ ಮೈಂಡ್ ನಿಂತಿದೆ. ಸಮುದ್ರದ ತಳಭಾಗದ ನೀರು ಮೇಲ್ಭಾಗದ ಅಲೆಯನ್ನ ಹೇಗೆ ಹೊರತಾ ಇದೆಯೋ ಹಾಗೆ ಹೊರತಾ ಇದೆ. ಅದ್ರ ಬಗ್ಗೆ ಎಲ್ಲ ನಾನು ಮುಂದಿನ ಜಾಲನ್ಯಾಸದಲ್ಲಿ ವಿವರಿಸ್ತೇನೆ. ಆದ್ರೆ ಮುಂದಿನ ಜಾಲನ್ಯಾಸ ಇವತ್ತಿಗಿನ್ನ ಇನ್ನೂ ಗಂಭೀರವಾಗಿರುತ್ತೆ. ನಾನು ಏನ್ ಮಾಡ್ಲಿ, ವಿಷಯ ಅಂತದಿರುವಾಗ ನಾನು ಅದನ್ನ ಅದರಲ್ಲಿ ಬರೇ ನಗೆಹನಿ ಹಿಡ್ಕೊಂಡು ಮಾಡಕ್ ಆಗದು. ಆದ್ರಿಂದ ದಯಮಾಡಿ ನಿಮ್ಮ ನಿರೀಕ್ಷೆಗಿಂತ ಭಿನ್ನವಾದ ನಾನು ಹೇಳಿದ್ರೆ ನಿಮ್ಗೆ ಮರ್ತೋಗುತ್ತೆ ಅಂತಲೂ ನಂಗೆ ಗೊತ್ತು. ಆದ್ರೆ ಸಂದರ್ಭದ ಪರಿಸ್ಥಿತಿಯ ಒತ್ತಡಕ್ಕೆ ನಾನು ಹೇಳಿದ್ದೀನಿ. ಇವತ್ತಿನ ಮಾತುಗಳನ್ನ ಕೇಳಿದ ತಮ್ಮೆಲ್ಲರಿಗೂ ವಂದಿಸಿ, ಆಮೇಲೆ ನಾಳೆ ಮುಂದಿನ ಇದರಲ್ಲಿ ಮುಖ್ಯವಾಗಿ ಅಲ್ಪಕಾಲಿಕ ಸ್ಮರಣೆ ಅಂದ್ರೆ ಶಾರ್ಟ್ ಟರ್ಮ್ ಮೆಮೊರಿ, ದೀರ್ಘಕಾಲಿಕ ಮೆಮೊರಿ, ಅದನ್ನ ಬದಲಾಯಿಸೋದು ಹೇಗೆ, ಒಂದಕ್ಕೊಂದು ಬದಲಾಯಿಸ್ಕೊಳ್ಳೋದು ಹೇಗೆ, ಯಾಕೆ, ಯಾವಾಗ ನಾವು ಯಾವ ರೀತಿ ಲಾಂಗ್ ಟರ್ಮ್ ಮೆಮೊರಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ, ಸಬ್ ಕಾನ್ಶಿಯಸ್ ಬಗ್ಗೆ, ಸುಪ್ತ ಚೇತನದ ಬಗ್ಗೆ ಕೇಂದ್ರೀಕರಿಸಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಸಾಧ್ಯವಾದಷ್ಟು ಉದಾಹರಣೆ ಕೊಟ್ಟು ಸರಳಗೊಳಿಸೋ ಪ್ರಯತ್ನ ಪಡ್ತೇನೆ. ಆದ್ರೂ ನಿಮ್ಮ ಸಹಕಾರ ಅಗತ್ಯ ಅಂತ ಹೇಳಿ ಇವತ್ತಿನ ಜಾಲನ್ಯಾಸದಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಂದಿಸಿ, ಇನ್ಯಾವುದಾದ್ರೂ ವಿಷಯ ಕೊಟ್ರೆ ಆ ವಿಷಯವನ್ನು ಕೂಡ ನಾವು ಸೇರಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತೀವಿ ಅಂತ ಗಣೇಶ್ ಹೆಗ್ಡೆ ಅವರು ಹೇಳಿದ್ದಾರೆ. ನೀವು ಕೊಡದೇ ಇದ್ರೆ ಬೇಕಾದಷ್ಟು ವಿಷಯಗಳಿದೆ ನನ್ನ ಹತ್ರ. ಅದು ಯಾವ್ದಾದ್ರು ಒಂದು ವಿಷಯ ನಮ್ಮನ್ನ ಆಲೋಚನೆ ಹಚ್ಚೋ ವಿಷಯ. ನಮ್ಮ ಉಪನ್ಯಾಸ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅನ್ನೋದೆಲ್ಲ ಮುಖ್ಯ. ಈಗ ಹೋಗಿ ಇದನ್ನ ಕೇಳಿದ್ಮೇಲೆ, ಈಗ ಆಚೆಗೆ ಹೋದ್ಮೇಲೂ ಕೂಡ ಏನಾಗ್ಬೇಕು ಅಂದ್ರೆ ಅದು ಗುಂಗು ಉಳಿಬೇಕು. ಮ್ಯೂಸಿಕ್ ಇನ್ ದಿ ಹಾರ್ಟ್ ಟೈಮ್ ಓರ್ ಲಾಂಗ್ ಆಫ್ಟರ್ ಇಟ್ ವಾಸ್ ನಾಟ್ ಹರ್ಡ್ ಎನಿಮೋರ್ ಅಂತ ಯಾವ್ದು ವರ್ಡ್ಸ್ವರ್ತ್ ಹೇಳಿದಾನೋ ಹಾಗಾಗ್ಬೇಕು. ಆ ಗುಂಗನ್ನ ಉಳಿಸೋದಕ್ಕೆ ಪ್ರಯತ್ನ ಪಡ್ತೇನೆ. ಆ ಪ್ರಯತ್ನದಲ್ಲಿ ನಾನು ಸೋದ್ರೆ ಅದಕ್ಕೆ ನಾನು ಕಾರಣ ಅಲ್ಲ, ನೀವು ಕಾರಣ ಅಲ್ಲ. ಯಾಕೆ ಅಂದ್ರೆ ಅದು ಯಾರನ್ನ ಯಾವಾಗ ಯಾವುದು ಕೆರಳಿಸುತ್ತೋ ಅಷ್ಟು ಸರಳವಲ್ಲ. ನಮಸ್ಕಾರ. ಈಗ ನಿಮ್ಮ ಪ್ರತಿಕ್ರಿಯೆ ಹಾಗೂ ಪ್ರಶ್ನೆ. ಈ ವಾರ ನಾವು ಸೋಮವಾರ ಮಾಡಿದ್ದು ಒಳ್ಳೇದಾಯ್ತು ಅನ್ಕೋತೀನಿ. ಯಾಕೆಂದ್ರೆ ಭಾನುವಾರದ ಕ್ರಿಕೆಟ್ ಮ್ಯಾಚ್ ಅವಳಿಗೆ 16 ಜನ ಬರ್ತಿರ್ಲಿಲ್ಲ, ಇನ್ನೂ ಕಮ್ಮಿ ಬರ್ತಿದ್ರು ಅಂತ ನಾನು ಅನ್ಕೋತೀನಿ. ಎನಿವೆ ಇವತ್ತು ಮಾಡಿದ್ದು 16 ಜನವಾದ್ರೂ ಬಂದಿದ್ದಾರಲ್ಲ, ಅವ್ರಿಗೆ ನನ್ನ ಧನ್ಯವಾದ. ಇದು ಎಲ್ಲಿವರೆಗೆ ಜನ ಜಾಸ್ತಿ ಆಗಲ್ಲ ಅಂದ್ರೆ ಇದನ್ನ ಕೇಳಿದವರು ವಿಡಿಯೋ ರೆಕಾರ್ಡಿಂಗ್ ಇನ್ನೊಬ್ಬರಿಗೆ ಕೇಳಿಸಿ ನೋಡಿ ಇಂಥದ್ದಿರುತ್ತೆ ಬನ್ನಿ ಅಂತ ಅವ್ರು ಕರ್ಕೊಂಡ್ಬರೋವರೆಗೆ ಇದು ಜಾಸ್ತಿ ಆಗೋದಿಲ್ಲ. ನಮ್ಗೆ ಆಗದಿದ್ರು ಚಿಂತೆ ಇಲ್ಲ ಅಂತ ನಾವು ಹಠ ಹೇಳಿದ್ಬಿಟ್ಟಿದೀವಿ. ಬಂದವರು ಯಾರು ಕೇಳ್ತಿದ್ದೀರಲ್ಲ ಅವರೇ ಹೋಗ್ಮೇಲೆ ಅದೇ ಹೇಳಿದೇನಲ್ಲ, ಸಿಂಗಲ್ ಡಿಜಿಟ್ ಯಾವತ್ತು ಹೋಗುತ್ತೋ ಅವತ್ತು ಈ ದಿನ ನಿಂತು. ಧನ್ಯವಾದಗಳು. ಪ್ರಶ್ನೆ, ಪ್ರತಿಕ್ರಿಯೆಗಳು, ಪ್ರಶ್ನೆ. ಸಂತೋಷ್ ಹೇಳಿ. ಸರ್, ತುಂಬಾ ಅದ್ಭುತವಾಗಿತ್ತು, ಹೊಸ ಆಲೋಚನೆ. ನನ್ಗಂತೂ ತುಂಬಾ ಉಪಯುಕ್ತವಾದಂತ ಮಾಹಿತಿ. ಅದರಲ್ಲೂ ನಮಗೆ ಮಕ್ಕಳಿಗೆ ಯಾವ ರೀತಿ ಇದನ್ನ ಅಳವಡಿಸ್ಕೋಬೇಕು ಅಥವಾ ನಮ್ಮ ಕೆಲಸದಲ್ಲಿ ಯಾವ ರೀತಿ ಅಳವಡಿಸ್ಬೇಕು, ಎರಡೂ ರೀತಿಯಲ್ಲಿ ಉಪಯುಕ್ತ ಆಗ್ಬೇಕು. ತುಂಬಾ ತುಂಬಾ ಅದ್ಭುತವಾದ. ಧನ್ಯವಾದ. ಧನ್ಯವಾದ. ಉಮೇಶ್ ಅವರು ವಿಷಯ ಕೊಟ್ಟವರು, ಅದರಿಂದ ಏನಾದ್ರು ಹೇಳೋದಿದೆಯಾ? ಜಯಲಕ್ಷ್ಮಿ ಹೇಳ.
ಮಧ್ಯದಲ್ಲಿ ಸೇರ್ಕೊಂಡಿದ್ದೀನಿ. ಪ್ರಸ್ತಾಪ ಗೊತ್ತಿಲ್ಲ, ಆದ್ರೂ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಅಂದ್ರೆ, ನಾನೊಬ್ಳು ಅಧ್ಯಾಪಕಿ ಆಗಿದ್ದಾಗ 74-75ನೇ ಇಸ್ವಿನಲ್ಲಿ ನಾನು ಬಸ್ನಲ್ಲಿ ಒಂದು ಪುಸ್ತಕ ಓದ್ಕೊಂಡ್ ಬರ್ತಿದ್ದೆ. ಇತಿಹಾಸದ ಮೇಲೆ ಹೊಸ ಬೆಳಕು ಅನ್ನೋದು ಪುಸ್ತಕ, BN ವೋಕ್ ಅವರದು. ಆ ಪುಸ್ತಕ ಓದ್ಕೊಂಡ್ಮೇಲೆ ನನಗೆ ಮಕ್ಕಳಿಗೆ ಏನೋ ಹೊಸ ವಿಚಾರ ಕೊಡ್ಬೇಕು ಅಂತ ಆಸೆ ಆಯ್ತು. ಅಕ್ಬರು, ಬೀರ್ಬಲ್ಲು ಇವ್ರ ಬಗ್ಗೆ ಎಲ್ಲ ನಾನು ಆ ಪುಸ್ತಕದಲ್ಲಿದ್ದ ಹೆಚ್ಚು ವಿಚಾರಗಳನ್ನ ಮಕ್ಕಳಿಗೆ ತಿಳಿಸ್ಕೊಟ್ಟೆ. ಮುಂದೆ ಪರೀಕ್ಷೆನಲ್ಲಿ ಮಕ್ಕಳು ಆ ವಿಚಾರಗಳನ್ನೇ ಬರೆದು ಬಿಟ್ಟಿದ್ರು. ನಿಜವಾಗಿ ಪರೀಕ್ಷೆಯಲ್ಲಿ ಬರಿಬೇಕಾದ ಒಂದೊಂದ್ ಲೈನ್ ಉತ್ತರ ಬಿಟ್ಟು ಇದನ್ನೆಲ್ಲ ಹೊರಳಿಸ್ಬಿಟ್ಟಿದ್ರು. ಆಗ ನನ್ಗೆ ನಿಜವಾಗ್ಲೂ ಆಶ್ಚರ್ಯ ಆಯ್ತು, ಇದೇನಿದು, ನಾನು ಏನ್ ಪಾಠ ಮಾಡಿದೆ, ಈ ಮಕ್ಕಳು ಏನ್ ಬರ್ದಿದ್ದಾರೆ ಅಂತ. ಅದಕ್ಕೆ ಇವತ್ತು ಪ್ರಸ್ತಾಪ ಮಾಡಿದ್ರಲ್ಲ, ಆ ನೆನಪು ಬಗ್ಗೆ ಕೆಲವು ಸರಿ ಯಾವ ರೀತಿ ಆಗತ್ತೆ ಅಂತ, ಅದು ಇದಕ್ಕೆ ಸಾದೃಶ್ಯವೇನೋ ಅಂತ ಅನ್ಸಿ ನನ್ನ ವಿಚಾರ ನಿಮ್ಮಲ್ಲಿ ಹಂಚ್ಕೊಳ್ಳುವಂತ ಮನಸ್ಥಿತಿ ಮಾಡಿದೆ ನಾನು. ಮತ್ತೆ ಇವಾಗ ಮುಂದಿನ ಜಾಗದಲ್ಲಿ ಬರುತ್ತಲ್ಲ, ಅದರಲ್ಲಿ ಕೂಡ ನಮ್ಗೆ ಕೆಲವು ಬಹಳ ಉಪಯುಕ್ತವಾದ ವಿಚಾರ ಇದೆ ಅನ್ನಿಸ್ತು. ಎಲ್ಲರ ಕೇಳೋಣ. ಕೇಳಿದಕ್ಕೆ ಧನ್ಯವಾದಗಳು. ಓ ನನ್ನ ನೆನಪೆ ಅಂತ ಒಂದು ಪುಸ್ತಕ ಶರಣಪ್ಪ ಅವ್ರು ಬಂದಿದ್ದಾರೆ. ಅವರು ನೆನಪಿನ ಬಗ್ಗೆ ಒಂದು 118 ಕೊಟೇಶನ್ ಇದೆ ಇದರಲ್ಲಿ. ಒಂದೊಂದು ಕೊಟೇಶನ್ ಒಂದೊಂದು ಪ್ರಬಂಧ ಬರೆಯುವಂತ ಕೊಟೇಶನ್. ಈ ಪುಸ್ತಕವನ್ನು ಅವ್ರು ಮಾಡಿದ್ರು. ಕೊನೆಗೆ ಯಾರು ತಗೊಳ್ದಲೇನೆ ಮಂಕುತಿಮ್ಮನ್ ಕಗ್ಗನ್ DVD ಎಲ್ರಿಗೂ ಹಂಚಿದ್ರಲ್ಲ, ಹಾಗೆ ಪಾಪ ಅವ್ರು ಎಲ್ರಿಗೂ ಅದನ್ನ ಹಂಚಿದ್ರು. ಯಾಕೆಂದ್ರೆ ನಾವು ಇದನ್ನ ಅದ್ದೂರಿ ಮಾಡಿದ್ರೆ ಬೆಲೆ ಜಾಸ್ತಿ ಆಗುತ್ತೆ, ಕಡಿಮೆ ಪುಟದಲ್ಲೇನೆ ಚಿಕ್ಕದಾಗಿ ಮಾಡಿದ್ರೆ ಜನಕ್ಕೆ ತಾಳಿಕೆ ಬರೋಲ್ಲ. ಈಗ ಅದೇನೆ ಕಲಾಂ ಅವರ ಕೊಟೇಶನ್ ಪುಸ್ತಕ ಇದೆಯಲ್ಲ, ಆ ಪುಸ್ತಕ ನಾನೇ ಅನುವಾದ ಮಾಡಿದೆ. ಅದ್ರಲ್ಲಿ ಒಂದು 400 ಕೊಟೇಶನ್ ಇಲ್ಲ. ಇಷ್ಟು ಗಾತ್ರ ಪುಸ್ತಕ, ಗ್ಲೇಸ್ಡ್ ಪೇಪರ್, ದೊಡ್ಡದಾಗಿದೆ. ಆ ಪುಸ್ತಕ ಕಲಾಂ ಅವರ ಹೆಸರ ಮೇಲೆ ಓಡುತ್ತೆ. ಅದರಿಂದ ನಾವು ವಿಷಯದ ಆಸಕ್ತಿಗಿಂತ ವ್ಯಕ್ತಿ ಆಸಕ್ತಿ ಇದೆ. ಆದ್ರಿಂದ ಈ ವಿಷಯ ಹೇಳಿದೆ. ಈ 118 ಕೊಟೇಶನ್ಗಳು ನೆನಪಿಂದ ಇದ್ದಾಗ ಇನ್ನೊಂದು ಯಾವ್ದೋ ಒಂದು ಗಣೇಶ ಹೆಗ್ಡೆ ಇನ್ನೊಂದು ಯಾವ್ದೋ ಈ ತರದ್ದೇ ಕೊಟೇಶನ್ಗಳು ಒಂದು 80-90 ಮಾಡಿಕೊಟ್ಟಿದ್ದೆ. ಏನು ಅಂದ್ರೆ ತುಂಬಾ ಹೊತ್ತು ಜನ ಕೇಳಕ್ ಪೇಷನ್ಸ್ ಇಲ್ವಲ್ಲ, ಒಂದು ಕೊಟೇಶನ್ ಅನ್ನ ಓದ್ಬಿಟ್ರೆ ಅವಾಗ ನಮ್ಗೆ ಗೊತ್ತಾಗುತ್ತೆ ಅಂತ. ನೆನಪು ಹಿತವಾದದ್ದನ್ನು ಬೆನ್ನು ಹತ್ತಿ ವಿಹಿತವಾದದ್ದನ್ನು ಮರೆಯುತ್ತದೆ. ಇದೊಂದು ಕೊಟೇಶನ್. ಹಿತವಾದದ್ದನ್ನ ಅದು ಹಿತ ಹುಡ್ಕೊಂಡು ಹೋಗುತ್ತೆ, ವಿಹಿತವಾದದ್ದನ್ನ ಮರೆಯುತ್ತೆ ಅಂತ. ಕೆಲಕಾಲ ಬಂದು ತಂಗಲು ಬಂದ ನಂಟ ನೆನಪು ಬಹಳ ಕಾಲ ಉಳಿಯದಂತೆ ಆಗಲು ಆತನನ್ನೇ ಓಲೈಸಬೇಕು. ಅದು ಬಂದಾಗ ಏನು ರಾಂಗ್ ಟರ್ಮ್ ಮರೆಯಕ್ಕೆ ಬರೋದಿಲ್ಲ, ಕೆಲವು ಕಾಲ ಇರಕ್ ಬರುತ್ತೆ. ಆಮೇಲೆ ಅದಕ್ಕೆ ಓಲೈಸಿದ ಉಪಚಾರ ಮಾಡಿ ಇನ್ನೂ ಹೊರಟೋಗುತ್ತೆ ಅಂತ. ಈ ತರ ವಾಕ್ಯಗಳನ್ನ ಬಹಳ ಹಿಂದೆನೆ ನಾನು ನೆನಪಿನ ಬಗ್ಗೆ ತುಂಬಾ ಬರಿಬೇಕಾದ್ರೆ ಇದ್ರ ಬಗ್ಗೆ ತುಂಬಾ ಮನಸ್ಸು ಕೆಡಿಸ್ಕೊಂಡು ಬೇರೆ ಬೇರೆ ಅಧ್ಯಯನ, ನನ್ನ ಅನುಭವ, ಅಧ್ಯಯನದ ಜೊತೆಲಿ ಅನುಭವ ಬೆಳೀದೇ ಇದ್ರೆ ಅದು ಇದು ಬರೆಯಕ್ಕಾಗಲ್ಲ. ಅದಂತೂ ನಾನ್ ಬರೆಯಕ್ಕಾಗಲ್ಲ, ಅದಂತೂ ನಿಜ. ಆಮೇಲೆ ಇನ್ನೊಂದು SL ಭೈರಪ್ಪ ಅವರ ಬಗ್ಗೆ ಒಂದು ಸಂತಾಪ ರೀತಿಯಲ್ಲಿ ಸ್ಮರಣೆ ಮಾಡುವಂತ ಒಂದು ಜಾನನ್ಯಾಸ ಮಾಡಬೇಕು ಅಂತ ಕೇಳಿದ್ದಾರೆ. ಅದನ್ನ ನಾನು ಯಾವಾಗ ಬೇಕಾದ್ರೂ ಮಾಡೋದು ತಯಾರಿದ್ದೀನಿ. ಅವರ ಕಾದಂಬರಿನ ಹೊಗಳೋದು ಬೈಯೋದು ಅದೆಲ್ಲ ನನಗೆ ಬೇಕಾಗಿರುವಂತದ್ದು. ಅವರು ಅಧ್ಯಯನ ಮಾಡಿದ ರೀತಿ, ಅವರು ಕೃತಿ ರಚನೆಗೆ ಅವರು ಅಧ್ಯಯನ ಮಾಡಿದ ರೀತಿ ಬೇರೆಯವ್ರಿಗಿನ್ನ ಹೇಗೆ ಭಿನ್ನವಾಗಿತ್ತು ಅನ್ನೋದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಅದು ನಮಗೂ ಅನೇಕ ವೇಳೆ ಉಪಯುಕ್ತವಾಗುತ್ತೆ ಅಂತ ಭಾವಿಸ್ಕೊಂಡಿರ್ಬೋದು. ಇಲ್ಲದೆ ಇದ್ರೆ ಮುಂದಿನ ವಾರ ಯಾವುದು ಬರುತ್ತೋ ಗೊತ್ತಿಲ್ಲ. ಇವತ್ತಿನ ನಿರೂಪಣೆಯ ವ್ಯಾಪ್ತಿಯಲ್ಲೇ ಪ್ರಶ್ನೋತ್ತರ ಪ್ರತಿಕ್ರಿಯೆ ಇರಬಹುದು. ಮುಂದಿನ ವಾರಕ್ಕೆ ಇರುತ್ತೆ, ಏನ್ ತೊಂದರೆ ಇಲ್ಲ. ಸ್ವಲ್ಪ 5 ನಿಮಿಷ ಮುಂಚೆ ಬಂದ್ರೆ ನಮ್ಗೆ ತುಂಬಾ ದೊಡ್ಡ ಸ್ಫೂರ್ತಿ ಕೊಟ್ಟಾಗ ಆಗುತ್ತೆ. ತಾವು ಬರ್ತಿರೋರು ಕೂಡ ಸ್ವಲ್ಪ ಒಂದು 5 ನಿಮಿಷ ಮುಂಚೆ ಬಂದ್ರೆ ಪರವಾಗಿಲ್ಲ, ಇವತ್ತು ಜನ ಇದ್ದಾರೆ ಅಂತ ಇನ್ನಷ್ಟು ಸ್ಫೂರ್ತಿ ಬರುತ್ತೆ ಅಂತ ನಾನು ನಿಮ್ಗೆ ಮನವಿ ಮಾಡ್ಕೊತೇನೆ. 5 ನಿಮಿಷ ಮುಂಚೆ ಬರೋದಕ್ಕೆ. ಏನು ಇಲ್ಲದಿದ್ರೆ ಮುಗಿಸಪ್ಪ ಗಣೇಶ್. ನಮಸ್ತೆ ಸರ್.
ಮನಸ್ಸಿನಲ್ಲಿ ಕೆಲವು ಘಟನೆಗಳು ಬಂದು ಮರುಕಳಿಸ್ತವೆ ಸರ್. ಘಟನೆ ಇವತ್ತು ಬಂದಿರುತ್ತೆ, ಅದು ಬೆಳಿಗ್ಗೆ ಎದ್ದ ತಕ್ಷಣ ಮರುವು, ಅದು ನೆನಪು ಸಾಧ್ಯನೇ ಇರೋದಿಲ್ಲ. ಇನ್ನ ಒಂದು ವಾರ ಬಿಟ್ಟು ಮತ್ತೆ ಬರುತ್ತದು. ಆದ್ರೆ ಆ ಘಟನೆ ಇದು ಯಾವಾಗ ನೋಡಿದ್ನಲ್ಲ ಅನ್ಸ್ತದೆ, ಅದಾಗಲಿ ಹಿಂದಿನ ಕನಸಿನ ಬಿದ್ದಿರುತ್ತೆ ಸರ್. ಬೆಳಿಗ್ಗೆ ಹತ್ರ ನಿಶ್ಚಯ ಆಗೋದು. ಇಲ್ಲಿ ಆವೇಶದಿಂದ ದಾಖಲಾತಿ ಆಗಿರುತ್ತೋ ಅಥವಾ ಹೇಗೆ ಎಂಬುದು ಇದು ಇಲ್ಲೊಂದು ಸ್ವಲ್ಪ ಮುಂದಿನ ಜಾಲನ್ಯಾಸದಲ್ಲಿ ಬರ್ಬೋದೇನೋ ಸರ್? ಖಂಡಿತ ಮುಂದಿನ ಜಾಲನ್ಯಾಸ, ಯಾಕಂದ್ರೆ ಸಬ್ ಕಾನ್ಶಿಯಸ್ ನಿಂದ ಕಾನ್ಶಿಯಸ್ ಬರೋದು. ಅದ್ರ ಬಗ್ಗೆ ನಾನು ಮುಂದಿನ ಜಾಲನ್ಯಾಸದಲ್ಲಿ ಖಂಡಿತವಾಗಿ ಪ್ರಸ್ತಾಪ ಮಾಡಿ. ಆಮೇಲೆ ಸುಬ್ರಹ್ಮಣ್ಯ ಧನ್ಯವಾದ. ಓಕೆ, ವಂದನಾರ್ಪಣೆ ಮಾಡಿದ್ದಾರೆ. ಮುಗಿಸ್ಬೋದು ಅಂತ ಕಾಣುತ್ತೆ. ಗಣೇಶ್ ಯಾರದ್ದು ಪ್ರತಿಕ್ರಿಯೆ ಇಲ್ಲ. ತುಂಬ ಚೆನ್ನಾಗಿತ್ತು ಸರ್. ಜೊತೆಗೆ ಈ ಶಾಲೆ ಕಲಿಕೆಯಲ್ಲಿ ಈಗ ನಲಿ ಕಲಿ ಅನ್ನೋದನ್ನ ಇದು ಮಾಡಿದಾರಲ್ಲ, ಅದು ನೆನ್ಪಿಟ್ಕೊಳ್ಳಿಕ್ಕೆ ಪೂರಕವಾಗೋ ರೀತಿಯಲ್ಲಿ ಆಗ್ಬೇಕು ಅನ್ನೋದು ಮಾಡಿದ್ದಾರೆ ಅನ್ಕೊಳ್ತೀನಿ. ನಲಿ ಕಲಿ ಎನ್ನುವಂಥದ್ದು ಮಕ್ಕಳಿಗೆ ಭಾವುಕತೆಯನ್ನ ಸೃಷ್ಟಿ ಮಾಡಿದ್ರೆ ನೆನ್ಪಿಟ್ಕೋತಾರೆ ಅಂತ, ಭಾವುಕತೆಯನ್ನ ಅಗತ್ಯಕ್ಕಿಂತ ಹೆಚ್ಚಿಗೆ ಸೃಷ್ಟಿ ಮಾಡಿದ್ರೆ ಏನೋ ಅಂತ ನನ್ನ ಅಭಿಪ್ರಾಯ. ನೀವು ಒಪ್ಪೋದು ಬಿಡೋದು ನಿಮಗೆ ಸೇರಿದ್ದು. ಆದ್ರೆ ಒಂದಾಗತ್ತೆ, ಭಾವುಕತೆಯನ್ನ ನೆನಪಿಟ್ಕೊಳ್ಳಿ ಅಂತ ಹೆಚ್ಚು ಮಾಡಿದರೆ ಒಂದ್ ತಾಪತ್ರಯ ಇದೆ. ಏನ್ ತಾಪತ್ರಯ ಅಂತಂದ್ರೆ, ಭಾವುಕತೆಯೇ ಉಳಿದ್ಬಿಟ್ಟು ಎಲ್ಲ ಕಂಟೆಂಟ್ ಹೇಳೋದು ಕಡಿಮೆ ಆಗ್ಬಿಡುತ್ತೆ. ಅದ್ರ ಬಗ್ಗೆ ದೊಡ್ಡ ಚರ್ಚೆ ಆಯ್ತು. ಈಗ ಮರುಭೂಮಿ, ಮಕ್ಕಳು ಮರುಭೂಮಿ ನೋಡೇ ಇಲ್ಲ. ಆ ಮರುಭೂಮಿ ಬಗ್ಗೆ ಪಾಠ ಹೇಳ್ಬೇಕು ಅಂದ್ರೆ ಅದನ್ನ ಹೇಗೆ ಆಕ್ಟಿವಿಟಿ ಮಾಡ್ತೀರಾ ನೀವು? ಅಂದ್ರೆ ಏನಾಯ್ತು, ಯಾವುದನ್ನು ಆಕ್ಟಿವಿಟಿ ಮೂಲಕ ಕಲಿಸಬಹುದಾದದ್ದು ಕೆಲವು, ರೋಚಕವಾದಂತ ಮಾಹಿತಿ ಹೇಳಿ ಕಲಿಸ್ಬೇಕಾದಂಥದ್ದು ಕೆಲವು, ಎಲ್ಲವನ್ನು ಹಾಡಿನ ಮೂಲಕ ಮತ್ತೆ ಆಟದ ಮೂಲಕ ಕಲಿಸ್ತೀನಿ ಅಂತ ಹೋದ್ರೆ ಅದು ಕೂಡ ಒಂದು ರೀತಿಯಲ್ಲಿ ಮಕ್ಕಳಿಗೆ ಕಲಿಸಬೇಕಾದಷ್ಟು ಮಾಹಿತಿಯನ್ನು ಕಲಿಸೋಕೆ ಆಗೋದಿಲ್ಲ ಅಂತನ್ನುವಂಥದ್ದು ಇನ್ನೊಂದು ದೃಷ್ಟಿಕೋನ. ಅದು ಒಂದ್ ಸ್ವಲ್ಪ ಓವರ್ ರಿಯಾಕ್ಷನ್ ಟು ಇಮೋಷನ್ಸ್ ಅಂತ ಅನ್ಕೊಂಡಿದ್ದೀನಿ ನಾನು. ಸುಬ್ರಹ್ಮಣ್ಯ, ತಾವು ಹೇಳಿದ ಹಾಗೆ ಸ್ವಲ್ಪ ನನಗೆ ಅರ್ಥ ಆಗಿದೆ ಅನ್ನೋದಕ್ಕೆ ಒಂದು ಹೇಳ್ತೀನಿ. ಈಗ ಏನು ನಾನು ಮೆಸೇಜ್ ವಾಟ್ಸ್ಆಪ್ ನಲ್ಲಿ ನೋಡಿದೆ, ಅದು ಮಾತ್ರ ನನಗೆ ಗೊತ್ತಾಗತ್ತೆ. ನಾನು ಇದಕ್ಕೆ ಜಾಯಿನ್ ಆಗ್ತೀನಿ. ಆದ್ರೆ ಹಿಂದೆ ಇರುವಂತಹ ಇವ್ರನ್ನ ಕಳಿಸಿದ್ದು ಯಾರು ಕಳಿಸಿದ್ರು ಅದನ್ನ ಮರಿತೀವಿ. ಈ ವಾಟ್ಸ್ಆಪ್ ಸಿಸ್ಟಮ್ ಟೆಕ್ನಾಲಜಿ ಏನಿದೆ ಅದನ್ನು ಮರಿತೀವಿ. ಆಮೇಲೆ ಮೊಬೈಲ್ನೇ ಮರಿತೀವಿ. ಅದೆಲ್ಲದೂ ಪಾತ್ರ ಇರುತ್ತೆ. ನೀವು ಹೇಳಿದ ಹಾಗೆ ಪ್ರಕೃತಿಯನ್ನೇ ನಾವು ಮರಿತೀವಿ. ಆ ಪ್ರಕೃತಿ ಇದೆಲ್ಲ ಸೇರ್ಕೊಂಡು ಪ್ರಕೃತಿ ಆಗಿರುತ್ತೆ ಅಂತ ನನ್ನ ಭಾವನೆ. ಹೌದಾ? ಸರಿ ಇದೆಯಾ ಅಂತ? ಹೌದೌದೌದು. ಅಲ್ಲ, ನಮ್ಗೆ ಮರೆಯೋಕೆ ಬೇರೆ ಆವೇಶಗಳ ಕಾರಣ. ನಮ್ಗೆ ಈಗ ನೋಡಿರ್ತೀವಿ, ತಿರ್ಗಾ ಸಾಯಂಕಾಲದ ಇನ್ಯಾವುದೋ ಒತ್ತಡ ಬಂದ್ರೆ ಇದಾಗ್ತದೆ, ಕೊಚ್ಚೋಗಿರ್ತೀವಿ ನಾವು. ಹಾಗಾಗಿ ಅದಕ್ಕೆ ಕೃಷ್ಣ ಹೇಳ್ತಾನೆ, ಏಕಾಗ್ರತೆ ಸಾಧಿಸೋರು ಆವೇಶವನ್ನ ನಿಯಂತ್ರಣ ಮಾಡಬೇಕು ಅಂತ ಹೇಳ್ತಾನೆ. ಮುಂದಿನ ಜಾಲನ್ಯಾಸದಲ್ಲಿ ಹೇಳೋನಿದ್ದೀನಿ. ಹೇಳಪ್ಪ, ಮುಗಿಸೋಣವಾ? ಸರಿ ಸರ್, ಎಲ್ಲರಿಗೂ ಕೂಡ ಧನ್ಯವಾದಗಳು. ಗಣೇಶ್, ಹಾಂ ಸರ್, ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಾರ ಭೇಟಿ ಹಾಕೋಣ.